Praise the Lord, church. It's a great day to worship the Lord. The Bible says, worship the Lord in the beauty of His holiness. When we look at the days and the time and the times that we are living in, it's a crucial time. But when we look into our lives, how good our God is, our hearts are filled with hope about the future. The Bible says, before a word is spoken out in our mouth, God knows it. He knows our thoughts. Even He has numbered our days. He has known our end from the beginning. The very hairs of in our head is counted and numbered. Without His permission, it won't fall. Imagine a lot of things that is happening, whatever is happening in our lives. God knows every single thing that we are going through. There are billions of people in this world, and He knows everybody by name. His promises are true to everybody. So, our God is beautiful beyond description. I want to encourage you. I want to invite you to worship Jesus this morning. Let's sing this song, Arpane Samarpane Yesu Ninna Rajanige. अर्पणे समर्पणे येशु राजा निनगे अर्पणे समर्पणे येशु राजा निनगे हालेलुया is nanarajiswe अर्पणे समर्पणे येशु राजा निनगे हालेलुया निन्न ಕೊಂಡಾಡುವೆ ಬಲಹೀನತೆಯಲ್ಲಿ ಬಲಪಡಿಸುವೆ ನೀ ನನ್ನ ಪ್ರೀತಿಯ ತಂದೆ ಬಲಹೀನತೆಯಲ್ಲಿ ಬಲಪಡಿಸುವೆ ನೀ ನನ್ನ ಪ್ರೀತಿಯ ತಂದೆ ಕಣ್ಣೀರಿನ ಮಧ್ಯದಲ್ಲಿಯೂ ಸಂತೈಸುವ ನನ್ನ ತಾಯಿಯೇ ಕಣ್ಣೀರಿನ ಮಧ್ಯದಲ್ಲಿಯೂ ಸಂತೈಸುವ ನನ್ನ ತಾಯಿಯೇ
ನನ್ನ ಪ್ರೀತಿಯ ತಂದೆ. Yes Lord. ಕಣ್ಣೀರಿನ ಮಧ್ಯದಲ್ಲಿಯೂ ಸಂತೈಸುವ ನನ್ನ ತಾಯಿಯೇ. ಬಲಹೀನತೆಯ ಸಮಯದಲ್ಲೂ ಬಲಪಡಿಸುವ ಹಸ್ತವು ನನ್ನ ಪ್ರೀತಿಯ ತಂದೆ. ಸನ್ನಿವೇಶನದಲ್ಲಿ ಕಣ್ಣೀರಿನ ವೇಳೆಯಲ್ಲಿ ಕಣ್ಣೀರಿನ ಸಮಯದಲ್ಲಿ ಕೂಡ ಆತನು ನಮ್ಮನ್ನು ಸಂತೈಸುವನಾಗಿದ್ದಾನೆ. He comforts us like a mother. ನಮ್ಮ ಜೊತೆಯಲ್ಲಿ ಎಂದು ಕೈ ಬಿಡದೆ ನಡೆಯುವನಾಗಿದ್ದಾನೆ. ಪ್ರತಿದಿನವೂ ನಮಗೆ ಜಯವನ್ನು ಕೊಡುವಾತನಾಗಿದ್ದಾನೆ. ಪ್ರತಿದಿನವೂ ನಮ್ಮನ್ನು ಜಯದಲ್ಲಿ ನಡೆಸುವನಾತನಾಗಿದ್ದಾನೆ. ಪ್ರತಿದಿನವೂ ನಮ್ಮೊಂದಿಗೆ ಸಂಗಡ ಇದ್ದಾನೆ. ಎಂದಿಗೂ ಕೈ ಬಿಡದ ಹಸ್ತವು ನಮ್ಮನ್ನು ಎಂದಿಗೂ ನಡೆಸುವನಾತನಾಗಿದ್ದಾನೆ. ಹಾಲೆಲೂಯಾ. ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ. ಹಾಲೆಲೂಯಾ. ನಿನ್ನ ಕೊಂಡಾಡುವೆ. ತಾಯಿಯಂತೆ ನಮ್ಮ ಯೇಸು ನಮ್ಮನ್ನು ಸಂತೈಸುವನಾಗಿದ್ದಾನೆ. God says, worship the Lord in the beauty of His holiness. God is amazing. There is so many characteristics of God. He speaks to us according to our situation. That is the beauty of our God. ನಾವೆಲ್ಲಿ ಇದ್ದರೂ ನಮ್ಮ ಕೈಗಳನ್ನೆತ್ತಿ ಹಾಲೆಲೂಯಾ ನಿನ್ನನ್ನು ಆರಾಧಿಸುವೆ ಕರ್ತನೇ, ನಿನ್ನನ್ನು ಆರಾಧಿಸುವೆ. ಹಾಲೆಲೂಯಾ ನಿನ್ನ ಕೊಂಡಾಡುವೆ. ನನ್ನ ಬಲಹೀನತೆಯಲ್ಲಿಯೂ ನಿನ್ನನ್ನು ಆರಾಧಿಸುವೆ ಕರ್ತನೇ. ನನ್ನ ಕಣ್ಣೀರಿನ ಸಮಯದಲ್ಲಿ ಕರ್ತನೇ ನಿನ್ನನ್ನು ಕೊಂಡಾಡುವೆ. ನನ್ನ ಕಷ್ಟದಲ್ಲಿಯೂ ನನ್ನ ಸಂತೋಷದಲ್ಲಿಯೂ ನನ್ನ ಆರೋಗ್ಯದಲ್ಲಿಯೂ ನನ್ನ ಅನಾರೋಗ್ಯದಲ್ಲಿಯೂ ನಿನ್ನನ್ನು ಕೊಂಡಾಡುವೆ, ನಿನ್ನನ್ನು ಸ್ತುತಿಸುವೆ ಕರ್ತನೇ. ನೀನೇ ಆರಾಧನೆಗೆ ಯೋಗ್ಯನು ಕರ್ತನೇ. ಎಲ್ಶಡ ನನ್ನ ಜೊತೆ ನೀನಿರುವೆ, ನನ್ನ ಬಾಳಿನ ಕೋಟೆಯು ನೀನಾಗಿದ್ದೀರಿ ಕರ್ತನೇ. ಏನೆಲ್ಲ ಅದ್ಭುತ ನನ್ನ ಜೀವಿತದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ, ನನ್ನ ಕುಟುಂಬದ ಜೀವಿತದಲ್ಲಿ ಮಾಡಿದೆ ಕರ್ತನೇ. ನನ್ನ ಬಾಳಿನ ಬಲವು ನೀನೇ ಆಗಿದೆ ಕರ್ತನೇ. ನನ್ನ ಕುಟುಂಬದ ಬಲವು ನೀನೇ ಆಗಿದೆ ಕರ್ತನೇ. Our strength is you, Lord Jesus. Not our businesses, not our jobs, not our this bank balance, Lord, but you are our strength, Lord Jesus. You are our strength, Lord Jesus. Not the people around us, Lord Jesus, not the influence, Lord Jesus, but you are our strength, Lord Jesus. ನನ್ನ ಬಾಳಿನ ನೀನೇ ಗುರಾಣಿಯಾಗಿದೆ, ನನ್ನ ಬಾಳಿನ ಬಲ ನೀನೇ ಆಗಿದೆ ಕರ್ತನೇ.
ಇದುವರೆಗೂ ಕಾದು ನಡೆಸಿದ್ದು ನೀನೇ ಆಗಿದೆ ಕರ್ತನೆ. ಎಬಿನೇಜರೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬಿನೇಜರೇ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬಿನೇಜರೇ ಸ್ತೋತ್ರ. ಎಲ್ಲ ದಿನವೂ ಜಯವನ್ನು ನೀಡು, ಎಲ್ಲ ದಿನವೂ ಜಯವಾಗಿರುವ ಇಮ್ಯಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ಜಯವಾಗಿರುವ ಇಮ್ಯಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಯೆಹೋವ ರಾಫಾ, ಯೆಹೋವ ರಾಫಾ, ನನ್ನ ಹಾಳಿನ ಯೆಹೋವ ರಾಫಾ, ಯೆಹೋವ ರಾಫಾ, ನನ್ನ ಹಾಳಿನ ಏನೆಲ್ಲ ಆಗುತ್ತಾ ನನ್ನ ಬಾಳಲ್ಲಿ ಮಾಡಿದೆ. ಏನೆಲ್ಲ ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಾಲ ನೀನೇ, ನನ್ನ ಬಾಳಿನ ಬಾಲ ನೀನೇ. You know, I have a testimony during this lockdown season. My children always used to get sick. I used to always get sick. But God's supernatural provisions, God was the healing for us. I'm pretty sure that you must have experienced the same thing. ನೀವು ಕೂಡ ಇದನ್ನೇ ನೀವು ಅನುಭವಿಸಿರ್ಬೋದು. ನಿಮ್ಮ ಮನೆಯಲ್ಲಿ ದೇವರು ಅಗತ್ಯಕ್ಕಿಂತ ಜಾಸ್ತಿಯಾಗಿ ಎಲ್ಲವನ್ನು ಒದಗಿಸಿದ್ದಾನೆ. ನಮ್ಮ ಯೆಹೋವ ಈರೆಯಾಗಿದ್ದಾನೆ. ನಮಗೆ ಎಲ್ಲರೂ ಲೋಕದಲ್ಲಿ ಎಲ್ಲರೂ ಅಶಾಂತಿಯಲ್ಲಿ, ಅಸಮಾಧಾನದಲ್ಲಿ ಹಾದು ಹೋಗುತ್ತಿರುವಾಗ ದೇವರು ನಮಗೆ ಸಮಾಧಾನವನ್ನು ನೀಡಿದನು. ಆತನು ನಮ್ಮ ಜೊತೆಯಲ್ಲಿ ನಡೆದನು. ಆತನು ನಮ್ಮ ಜೊತೆಯಲ್ಲಿ ವಾಸ ಮಾಡಿ ನಮ್ಮನ್ನು ಎಂದಿಗೂ ವಿಶ್ರಾಂತಿಯಲ್ಲಿ ನಡೆಸುವ ಆತನಾಗಿದ್ದಾನೆ. ಯಾಕೆ ಗೊತ್ತುಂಟಾ? ದೇವರು ನಮ್ಮ ಕುರುಬನಾಗಿದ್ದಾನೆ, ನಮ್ಮದು. He is our God. He is our God. ನಮ್ಮ ಎಲ್ಲ ಅಗತ್ಯವನ್ನು ನೋಡಿಕೊಳ್ಳುವ ದೇವರಾಗಿದ್ದಾನೆ. ಲಾಕ್ಡೌನ್ಗಿಂತ ಮುಂಚೆ ದೇವರು ನಮ್ಮ ಅಗತ್ಯವನ್ನು ನೋಡಿದರು, ಲಾಕ್ಡೌನ್ ಸಮಯದಲ್ಲೂ ನೋಡಿದರು, ಲಾಕ್ಡೌನ್ ನಂತರ ಕೂಡ ನಮ್ಮ ಎಲ್ಲ ಅಗತ್ಯವನ್ನು ನೋಡಿಕೊಳ್ಳುವನಾಗಿದ್ದಾನೆ. ನಮಗೆ ಶಾಂತಿ, ಸಮಾಧಾನ, ಆರೋಗ್ಯ, ನಮ್ಮ ಮಕ್ಕಳ ಜೀವಿತದಲ್ಲಿ, ಭವಿಷ್ಯದಲ್ಲಿ ಎಲ್ಲ ವಸ್ತುಗಳನ್ನು ದೇವರು ಒದಗಿಸುವ ಆತನಾಗಿದ್ದಾನೆ. ಬಿಸ್ನೆಸ್ ಒದಗಿಸುವ ಆತನೇ, ಶಾಂತಿ ಸಮಾಧಾನ ಒದಗಿಸುವ ಆತನೇ. ಪುನೊಂದ್ಸರ್ತಿ ಆಡುವ ಇದು. ಏನಲ್ಲ ಅದ್ಭುತ
ನನ್ನ ಬಾಳಲ್ಲಿ ಮಾಡಿದೆ ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ ನನ್ನ ಬಾಳಿನ ಬಾಲ ನೀನೇ ನನ್ನ ಬಾಳಿನ ಬಾಲ ನೀನೇ ನಮ್ಮ ಬಾಳಿನ ಬಲ ನೀನೇ ಕರ್ತನೆಯಾಗಿದೆ ಎಲ್ಲ ಸಮಯದಲ್ಲೂ ನನ್ನ ಬಾಳಿನ ಬಲ ನೀನೇ ಆಗಿದೆ ಕರ್ತನೆ ಇದುವರೆಗೂ ಕಾದು ನಡೆಸಿದ ಬಲ ನೀನೇ ಆಗಿದೆ ಕರ್ತನೆ ನೀನು ಯೆಹೋವ ನಿಸ್ಸಿ ಆಗಿದೆ ಯೆಹೋವ ಶಮ್ಮ ಆಗಿದೆ ಯೆಹೋವ ಈರೆ ಆಗಿದೆ ಎಲ್ ಶೆಡಾಯ್ ಆಗಿದೆ ಸರ್ವಶಕ್ತ ದೇವರು ನೀನೇ ಕರ್ತನೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಕೊಂಡಾಡುವೆ ಕರ್ತನೆ ಎಲ್ಲ ಸಮಯದಲ್ಲೂ ಮಹಿಮೆಯು ಘನತೆ ಯೋಗ್ಯವು ನಿನ್ನದೇ ಕರ್ತನೆ ಕೃತಜ್ಞತೆಯಿಂದ ಧನ್ಯವಾದಗಳನ್ನು ಹೇಳಿಕೊಂಡು ನಿನಗೆ ಸ್ತೋತ್ರ ಸಲ್ಲಿಸುವೆ ಕರ್ತನೆ ಥ್ಯಾಂಕ್ ಯು ಜೀಸಸ್ ಎಲ್ಲ ಮಹಿಮೆಯು ನಿನ್ನದೇ ಕರ್ತನೆ ಇನ್ ಜೀಸಸ್ ನೇಮ್ ಆಮೆನ್ Thank you, Jesus. You all are doing well by the grace of God. We live by the grace of God. ನಂಬುತ್ತೇವೆ ನೀವೆಲ್ಲರೂ ದೇವರ ಕೃಪೆಯ ಮೂಲಕವಾಗಿ ಚೆನ್ನಾಗಿದ್ದೀರೆಂದು. It's been a hard time for all of us in the pandemic situation, being not able to come together for worship. ಈ ಒಂದು ಸಂದರ್ಭದಲ್ಲಿ ಈ ರೋಗದ ನಿಮಿತ್ತವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವುದು ಬಹಳ ಕಷ್ಟಕರವಾದ ಸಮಯವಾಗಿದೆ. And I miss you all and know that I am praying for each and every one of you. ನಾನು ನಿಮ್ಮ ಎಲ್ಲರಿಗೋಸ್ಕರವಾಗಿ ಪ್ರತಿಯೊಬ್ಬರಿಗೋಸ್ಕರವಾಗಿ ಪ್ರಾರ್ಥಿಸುವಳಾಗಿದ್ದೇನೆ. It's not very easy as we think or as we talk. ನಾವು ಮಾತನಾಡಿದ ಹಾಗೆ ಅಥವಾ ನಾವು ಆಲೋಚಿಸಿದ ಹಾಗೆ ಅಷ್ಟು ಸುಲಭವಾಗಿಲ್ಲ. The situation is very hard. ಸನ್ನಿವೇಶ ಬಹಳ ಕಠಿಣವಾಗಿದೆ And people are in fear. ಭಯದಲ್ಲಿದ್ದಾರೆ. But Bible says, I am the Lord who care for you. ಆದರೆ ದೇವರ ವಾಕ್ಯ ತಿಳಿಯಪಡಿಸುತ್ತದೆ ನಾನು ಕರ್ತನಾಗಿದ್ದೇನೆ ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ. And Philippians 4:19 it says, my God shall supply all your needs according to his riches in glory. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4:19 ಹೇಳುತ್ತದೆ, ನನ್ನ ದೇವರು ಕ್ರಿಸ್ತ ಯೇಸುವಿನಲ್ಲಿ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ನಿಮ್ಮ ಎಲ್ಲ ಕೊರತೆಗಳನ್ನು ನೀಗುವನು. We believers, we have the word of God with us and it strengthens us every day. ನಾವು ನಂಬುತ್ತೇವೆ ದೇವರ ವಾಕ್ಯ ನಮ್ಮಲ್ಲಿದೆ. ನಾವು ಈ ವಾಕ್ಯದ ಮೂಲಕವಾಗಿ ಪ್ರತಿನಿತ್ಯ ಧೈರ್ಯವನ್ನು ಆದರಣೆಯನ್ನು ಹೊಂದಿಕೊಳ್ಳುತ್ತೇವೆ. Psalms 23:1 it says, ಕೀರ್ತನೆ 23:1 ಹೇಳುತ್ತದೆ, the Lord is my shepherd and I shall not be in want. ಯೆಹೋವನು ನನ್ನ ಕುರುಬನು, ಕೊರತೆ ನನಗಿಲ್ಲ. Yes, beloved, our heavenly Father knows all our needs, our struggles and our difficulties, and even in the midst of all, we have an answer from the Lord. ನಮ್ಮ ಕರ್ತನು ನಮ್ಮೆಲ್ಲ ಸನ್ನಿವೇಶಗಳನ್ನು ಬಲ್ಲಾತನಾಗಿದ್ದಾನೆ. ನಮ್ಮ ಕಠಿಣವಾದ ಸನ್ನಿವೇಶ, ಅನಾರೋಗ್ಯದ ಸನ್ನಿವೇಶ, ನಮ್ಮ ಕೊರತೆಗಳು ಪ್ರತಿಯೊಂದನ್ನು ಆತನು ಬಲ್ಲಾತನಾಗಿದ್ದಾನೆ. Our answer is our Lord Jesus. ನಮ್ಮ ಇದಕ್ಕೆಲ್ಲವೂ ನಮ್ಮ ಉತ್ತರ ಏನಂತ ಹೇಳಿದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. And when we go to the Lord, when we go in the word of God, the answer is there. ನಾವು ದೇವರ ಬಳಿಗೆ ಹೋಗುವಾಗ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಮಗೆ ಇದಕ್ಕೆ ಉತ್ತರವು ಸಿಗುತ್ತದೆ. When I was in young age, we used to sing a song. The song goes like this: Jesus is the answer for all the world today. ನಾನು ಯೌವನಸ್ಥೆಯಾಗಿದ್ದಾಗ ಒಂದು ಹಾಡನ್ನು ಹಾಡುತ್ತಾ ಇದ್ದೆ. ಯೇಸು ನಮ್ಮೆಲ್ಲ ಸಮಸ್ಯೆಗೆ ಉತ್ತರವಾಗಿದ್ದಾನೆ ಎನ್ನುವ ಒಂದು ಹಾಡಿತ್ತು. Above him there is no other answer. ಆತನ ಮಿಗಿಲಾಗಿ ಹೊರತಾಗಿ ಯಾವ ಉತ್ತರವೂ ಇಲ್ಲ. Jesus is the way. Jesus is the only way for the answer. ಯೇಸು ಮಾತ್ರವೇ ಆ ಉತ್ತರವಾಗಿದ್ದಾನೆ. Now the world is looking towards Jesus for the answer. ಇವತ್ತು ಲೋಕವು
ಈ ಉತ್ತರಕ್ಕೋಸ್ಕರವಾಗಿ ಯೇಸುವಿನ ಕಡೆಗೆ ನೋಡ್ತಾ ಇದೆ. And we pray that the situation in the world, that people may look to the Lord for all the answers. ಇವತ್ತು ನಾವು ನೋಡುವಾಗ ಲೋಕವು ದೇವರ ಕಡೆಗೆ, ಯೇಸು ಕ್ರಿಸ್ತನ ಕಡೆಗೆ ಈ ಒಂದು ಉತ್ತರಕ್ಕೋಸ್ಕರವಾಗಿ ನೋಡ್ತಾ ಇದೆ. I pray that the world may come back to the Creator who is Jesus Christ. ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆಂದರೆ ಜನರೆಲ್ಲರೂ ಆ ಸೃಷ್ಟಿಕರ್ತನಾದ ದೇವರ ಕಡೆಗೆ ಅಥವಾ ಕ್ರಿಸ್ತ ಯೇಸುವಿನ ಕಡೆಗೆ ತಿರುಗಿ ಬರಲಿ. Jesus is the only way for our salvation. ಯೇಸು ಮಾತ್ರವೇ ನಮ್ಮ ರಕ್ಷಣೆಗೆ ಮೂಲವಾಗಿದ್ದಾನೆ. And as we are in lockdown, we may not waste our time. ಈ ಒಂದು ಲಾಕ್ಡೌನ್ ಸಮಯದಲ್ಲಿ ಕೂಡ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವುದು ಬೇಡ. We may spend our time in prayer and reading the word of God. ನಾವು ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದರಲ್ಲಿ, ಓದುವುದರಲ್ಲಿ ನಮ್ಮ ಸಮಯವನ್ನು ಕಳೆಯೋಣ. Word of God is our spiritual food which nourish our spiritual life. ದೇವರ ವಾಕ್ಯವೆನ್ನುವುದು ಆತ್ಮಿಕವಾದ ಆಹಾರವಾಗಿದೆ. ಅದು ನಮ್ಮ ಆತ್ಮಿಕವಾದ ಶರೀರವನ್ನು ಪುಷ್ಟಿಸುವಂತದ್ದಾಗಿದೆ. Also Bible says pray for our national leaders. ಅದೇ ರೀತಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ ನಮ್ಮ ಎಲ್ಲ ನಾಯಕರುಗಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕೆಂದು. Our authorities who is above us. ನಮ್ಮಿಂದ ಮೇಲೆ ಇರುವಂತಹ ಪ್ರತಿಯೊಂದು ಅಧಿಕಾರಿಗಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವರಾಗಿರಬೇಕು. God has placed them in their own places wherever they are. ಅವರನ್ನು ದೇವರು ತಾನೇ ಇರುವಂತಹ ಸ್ಥಳದಲ್ಲಿ ನೇಮಿಸಿದ್ದಾನೆ. Now when we see the situation, people are in fear. ಈ ಒಂದು ಸನ್ನಿವೇಶವನ್ನು ನಾವು ಗಮನಿಸುವುದಾದರೆ ಜನರೆಲ್ಲರೂ ಭಯಭೀತರಾಗಿದ್ದಾರೆ. What is going to happen next? ಏನು ಆಗ್ತಾ ಇದೆ ಎನ್ನುವ ಬಗ್ಗೆ. What is going to happen tomorrow? ನಾಳೆ ಏನಾಗ್ತದೆ ಎನ್ನುವ ಬಗ್ಗೆ. What is going to happen to my children? ನನ್ನ ಮಕ್ಕಳಿಗೆ ನಾಳೆ ಏನಾಗ್ತದೆ ಎನ್ನುವ ಭಯ. Because so many people lost their job. ಅನೇಕರು ತಮ್ಮ ಉದ್ಯೋಗಗಳನ್ನು ಕಳೆದುಕೊಂಡಿದ್ದಾರೆ. But beloved, we pray that God may sustain everyone, because God said, I will take care of you. ಆದ್ದರಿಂದ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ದೇವರು ವಾಗ್ದಾನ ಮಾಡಿದ್ದಾನೆ, ನಾನು ನಿಮ್ಮ ಕಾಳಜಿಯನ್ನು ವಹಿಸಿಕೊಳ್ಳುತ್ತೇನೆ ಅಥವಾ ಭಾರವನ್ನು ಹೊತ್ತುಕೊಳ್ಳುತ್ತೇನೆ. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವರಾಗೋಣ. Our God is in control of every situation that which we go through. ನಾವು ಹಾದು ಹೋಗುವಂತ ಪ್ರತಿಯೊಂದು ಸನ್ನಿವೇಶದ ಮೇಲೆಯೂ ನಮ್ಮ ದೇವರು ಅಧಿಕಾರವನ್ನು, ನಿಯಂತ್ರಣವನ್ನು ಹೊಂದಿಕೊಂಡಿದ್ದಾನೆ. And Jesus said, I will never leave you nor forsake you. ಯೇಸು ಸ್ವಾಮಿ ಹೇಳಿದ್ದಾನೆ, ನಾನು ನಿಮ್ಮನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. And he is faithful to his word. ಆತನು ತನ್ನ ವಾಕ್ಯಕ್ಕೆ ನಂಬಿಗಸ್ತನಾಗಿದ್ದಾನೆ. Amen. Amen. And Psalms 91 verse 6-15, we read it in Kannada. ಕೀರ್ತನೆ 91:15. Call upon me, I will answer. ನೀವು ನನ್ನನ್ನು ಕರೆಯುವ ಸಮಯದಲ್ಲಿ ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ. So when we say that, when he said, he will do it. ಆತನು ಹೇಳಿರುವುದಾದರೆ ಆತನು ಅದನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ. We have seen that he is faithful to his word. ನಾವು ಆತನ ನಂಬಿಗಸ್ತತೆಯನ್ನು ನಾವು ನೋಡಿಕೊಂಡಿದ್ದೇವೆ. ಆತನು ತನ್ನ ವಾಕ್ಯದ ಮೂಲಕವಾಗಿ ನಂಬಿಗಸ್ತನೇ ಆಗಿದ್ದಾನೆ. Beloved, always there is safety in abiding in the presence of God. ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ನಾವು ಅಭಯವನ್ನು ಬೇಡುವುದಾದರೆ ಅಲ್ಲಿ ಸುರಕ್ಷತೆ ಇದೆ. And also Bible says, I will be with him in trouble. ಕಷ್ಟ ಕಾಲದಲ್ಲಿ ನಾನು ನಿಮ್ಮನ್ನು ಪಾರು ಮಾಡುತ್ತೇನೆ ಎನ್ನುವ ವಾಗ್ದಾನವನ್ನು ಕೂಡ ಆತನು ಮಾಡಿದ್ದಾನೆ. Who will say that such kind of word that I will be with him in trouble? ಯಾರು ಈ ರೀತಿಯಾಗಿ ನಮಗೆ ವಾಗ್ದಾನ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ? ನಿನ್ನ ಕಷ್ಟದಲ್ಲಿ, ಸಂಕಷ್ಟದಲ್ಲಿ ನಾನು ನಿಮಗೆ ಸಹಾಯವನ್ನು, ಬಿಡುಗಡೆಯನ್ನು ಕೊಡುತ್ತೇನೆಂದು. Our dear ones, our very close relatives, they may leave us when we are in trouble. ನಾವು ನಿಜವಾಗಿಯೂ ಸಂಕಷ್ಟದಲ್ಲಿರುವಾಗ ನಮ್ಮ ಸಮೀಪಸ್ಥರು, ಅತಿ ನಿಕಟವಾದ ಬಂಧುಗಳು ನಮ್ಮನ್ನು ಬಿಟ್ಟು ಹೋಗುತ್ತಾರೆ. But God is faithful to his word. He will never leave us nor forsake us. ಆದರೆ ದೇವರು ನಂಬಿಗಸ್ತನಾಗಿದ್ದಾನೆ. ಆತನು ಹೇಳ್ತಾನೆ, ನಾನು ನಿಮ್ಮನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. Only thing that we have to abide in the presence of God. ಒಂದೇ ಒಂದು ಸಂಗತಿ ಏನಂತ ಹೇಳಿದ್ರೆ, ನಾವು ಆತನಲ್ಲಿ ಆತುಕೊಳ್ಳುವವರಾಗಿರಬೇಕು. Amen. Amen. So pray that God may take care of us in every situation. ನಾವು ದೇವರು ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ನಮ್ಮ ಕಾಳಜಿಯನ್ನು ವಹಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. Pray that God may keep us in perfect peace.
ದೇವರು ನಮ್ಮನ್ನು ಪರಿಪೂರ್ಣವಾದ ಸಮಾಧಾನದಲ್ಲಿ ಮುನ್ನಡೆಸುವುದಕ್ಕೋಸ್ಕರವಾಗಿ. We don't know when we are going to meet each other. ನಮಗೆ ಗೊತ್ತಿಲ್ಲ ಯಾವಾಗ ನಾವು ಒಬ್ಬರನ್ನೊಬ್ಬರು ಸಂಧಿಸಿ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳುತ್ತೇವೆಂದು. But if you have the phone number, call one by one, call others and encourage them. ನಿಮಗೆ ಫೋನ್ ನಂಬರ್ ಗೊತ್ತಿರುವವರನ್ನು ಒಬ್ಬೊಬ್ಬರನ್ನಾಗಿ ನೀವು ಕರೆದು ಅವರನ್ನು ಕೂಡ ನೀವು ಉತ್ತೇಜನ ಪಡಿಸುವುದಕ್ಕೆ ಇದು ನಿಮಗೆ ಒಂದು ಸುಸಂದರ್ಭವಾಗಿದೆ. Tell them that we are praying. When I hear that somebody is saying that I am praying for you, it's encouraged me so much. ಒಂದು ವೇಳೆ ನಾನು ಭಯದಲ್ಲಿ ಹಾದು ಹೋಗುವಾಗ ಯಾರಾದರೂ ಒಬ್ಬರು ಫೋನ್ ಮಾಡಿ ನಾವು ನಿಮ್ಮ ಕೂಡ ಇದ್ದೇವೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಎಂದು ಹೇಳುವುದಾದರೆ ನಿಜವಾಗಿಯೂ ನಾವು ಧೈರ್ಯಗೊಳ್ಳುತ್ತೇವೆ. Pray that God may keep everyone in perfect peace. ನಾವು ಪ್ರಾರ್ಥನೆ ಮಾಡುವ ದೇವರು ನಮ್ಮ ಒಬ್ಬೊಬ್ಬರನ್ನು ಕೂಡ ಪರಿಪೂರ್ಣವಾದ ಸಮಾಧಾನದಲ್ಲಿ ನಡೆಸುವುದಕ್ಕೋಸ್ಕರ. Also obey what the government says. ಅದೇ ರೀತಿಯಲ್ಲಿ ನಾವು ಸರ್ಕಾರ ತೆಗೆದುಕೊಳ್ಳುವಂಥ ಆ ತೀರ್ಮಾನಗಳನ್ನು ನಾವು ಕೂಡ ಪಾಲಿಸುವವರಾಗೋಣ. When we obey, God will also take care of us. ನಾವು ಅದನ್ನು ಪಾಲಿಸುವಾಗ ದೇವರು ನಮ್ಮ ಕಾಳಜಿಯನ್ನು ಕೂಡ May ವಹಿಸಿಕೊಳ್ಳುತ್ತಾರೆ. God bless you, each one of us. ದೇವರು ನಮ್ಮೊಬ್ಬೊಬ್ಬರನ್ನು ಕೂಡ ಆಶೀರ್ವದಿಸಲಿ. Amen. ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕಳೆದ ಹೆಚ್ಚು ಕಮ್ಮಿ 2 ತಿಂಗಳುಗಳಿಂದ ನಿಮ್ಮನ್ನು ಮುಖಾಮುಖಿಯಾಗಿ ಸಂಧಿಸಿ ದೇವರನ್ನು ಆರಾಧಿಸುವುದಕ್ಕೆ ಒಟ್ಟಾಗಿ ನಮಗೆ ಸಾಧ್ಯವಾಗಿರುವ ಸಂಗತಿ ನಿಮಗೆಲ್ಲರಿಗೂ ತಿಳಿದಿದೆ. ಆದಾಗ್ಯೂ ಕರ್ತನು ಕೃಪಾಪೂರ್ಣನಾಗಿದ್ದಾನೆ, ಆತನು ಸರ್ವಶಕ್ತನಾಗಿದ್ದಾನೆ. ನಮ್ಮೆಲ್ಲರನ್ನು ಆತನು ತನ್ನ ರೆಕ್ಕೆಗಳ ಮರೆಯಲ್ಲಿಟ್ಟು ಕಾದಿದ್ದಾನೆ. ಈ ವೇಳೆಯಲ್ಲಿ ನನ್ನ ಮನಸ್ಸಿಗೆ ಬಂದಿರುವ ಒಂದೆರಡು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಮೊದಲನೇದಾಗಿ, ನಾನು ಕೆಲವೊಂದು ವಾರಗಳ ಹಿಂದೆ ಸಭೆಯಲ್ಲಿ ಒಂದು ಸಂದೇಶವನ್ನು ಕೊಟ್ಟೆ. ಏನಂತ ಹೇಳಿದರೆ, ದುರಾಶೆಯನ್ನು ಹೊಂದಿಕೊಳ್ಳಬಾರದು, ಅಥವಾ ದೇವರ ಒಂದು ದಶ ಆಜ್ಞೆಯಲ್ಲಿ ಒಂದು ಆಗಿದೆ. ಆ ವೇಳೆಯಲ್ಲಿ ದೇವರ ಆತ್ಮನ ಮೂಲಕವಾಗಿ ಪ್ರೇರೇಪಿತನಾಗಿ ಈ ಒಂದು ಸಂದೇಶವನ್ನು ಕೊಟ್ಟೆ. ಆದರೆ ನಾವು ಈ ಕಳೆದ 20 ದಿನದಲ್ಲಿ ಒಂದು 60 ದಿನದಲ್ಲಿ ನಾವು ನೋಡುವಾಗ ಅನೇಕ ಸಂಗತಿಗಳು ನಮಗೆ ದೇವರ ಆತ್ಮನ ಮೂಲಕವಾಗಿ ಪ್ರಕಟವಾಗುವುದನ್ನು ನೋಡುತ್ತೇವೆ. ಇವತ್ತು ಐಶ್ವರ್ಯವಂತರು ಆಗಿದ್ದರು, ದರಿದ್ರರಾಗಿದ್ದರು, ಯಾವುದೇ ಒಂದು ವಸ್ತುವನ್ನು ಕೊಂಡುಕೊಳ್ಳುವುದಕ್ಕೆ ಅಸಾಧ್ಯವಾಗಿರುವಂಥ ಒಂದು ಸಂಗತಿ. ಅದೇ ರೀತಿಯಲ್ಲಿ ಎಷ್ಟೇ ಜ್ಞಾನಿಗಳಾಗಲಿ ಅಜ್ಞಾನಿಗಳಾಗಲಿ ಮರಣ ಭಯಕ್ಕೋಸ್ಕರವಾಗಿ ಭಯಪಡುವಂಥ ಒಂದು ಸಂಗತಿ. ಇದನ್ನೆಲ್ಲ ಗಮನಿಸುವಾಗ ನಮಗೆ ಗೊತ್ತಾಗ್ತದೆ, ಮನುಷ್ಯನು ಏನೂ ಇಲ್ಲ ಅಥವಾ ಅವನಿಂದ ಏನೂ ಅಸಾಧ್ಯವಾಗಿದೆ. ಎಲ್ಲವನ್ನು ನಿಯಂತ್ರಿಸುವಾತನು ಒಬ್ಬನಿದ್ದಾನೆ, ಆತನೇ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಆತನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ನಾವು ತಿಳಿದುಕೊಂಡಿರುವ ನಿಮಿತ್ತವಾಗಿ ಈ ದೇವರ ಪರಿಚಯ ನಮಗಾಗಿದೆ. ಕಳೆದ ಅನೇಕ ದಿನಗಳಿಂದ ನಾವು ನೋಡುವಾಗ ದೇವರು ನನ್ನ ಮನಸ್ಸಿನಲ್ಲಿ ಇನ್ನೊಂದು ಆಲೋಚನೆಯನ್ನು ಕೊಟ್ಟನು. ಏನಂತ ಹೇಳಿದರೆ, ನಾವೆಲ್ಲರೂ ಬಹಳ ತರಾತುರಿಯುಳ್ಳವರಾಗಿದ್ದೇವೆ. ಯಾವುದಕ್ಕೂ ನಮಗೆ ಸಮಯವೆನ್ನುವುದು ಅಥವಾ ಬಿಡುವೆನ್ನುವುದೇ ಸಿಗದೇ ಇರುವಂಥ ಒಂದು ಸನ್ನಿವೇಶ. ಆದರೆ ಕಳೆದ 60 ದಿನಗಳಿಂದ ಪ್ರತಿಯೊಬ್ಬರೂ ಮನೆಯಲ್ಲಿಯೇ ಇದ್ದಾರೆ, ಬೇಕಾದಷ್ಟು ಬಿಡು. ಆದರೆ ಈ ಬಿಡುವನ್ನು ನಾವು ಯಾವುದಕ್ಕೋಸ್ಕರವಾಗಿ ಉಪಯೋಗಿಸ್ತಾ ಇದ್ದೇವೆ? ಉತ್ತಮವಾದ ಅವಕಾಶ ನಮಗೆ. ಏನಂತ ಹೇಳಿದರೆ, ಒಂದನೇದಾಗಿ ನಮ್ಮನ್ನು ಕರ್ತನ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ. ನಾವು ಅನೇಕ ವೇಳೆಯಲ್ಲಿ ನನ್ನ ಮನಸ್ಸಿಗೆ ಬಂದಂಥ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಾವು ಅನೇಕ ವೇಳೆಯಲ್ಲಿ ವಿಶ್ವಾಸಿಗಳೆಂದು ನಾವು ಹೇಳಿಕೊಳ್ಳುತ್ತೇವೆ, ಆದರೆ ಕ್ರಿಸ್ತನಲ್ಲಿ ನಾವು ಎಷ್ಟರವರೆಗೆ ನೆಲೆಗೊಂಡಿದ್ದೇವೆ? ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇವೆ ಅಂತ ಹೇಳುವಾಗ ನಾವು ದೇವರ ವಾಕ್ಯವನ್ನು ಓದುವುದು ಮಾತ್ರ ಅಲ್ಲ, ಅಥವಾ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ, ಆತನ ಚಿತ್ತವನ್ನು ನೆರವೇರಿಸುವವರು, ಆತನನ್ನು ಹೆಚ್ಚಾಗಿ ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರೀತಿಸುವವರು ಆಗಿರಬೇಕು ಎನ್ನುವ ಒಂದು ಸತ್ಯ ಸಂಗತಿಯನ್ನು ನಾನು ಈ ಒಂದು ದಿನಮಾನದಲ್ಲಿ ಕಂಡುಕೊಳ್ಳುವುದಕ್ಕೆ ನನಗೆ ವೈಯಕ್ತಿಕವಾಗಿ ಸಾಧ್ಯವಾಯಿತು.
ನಿಮ್ಮನ್ನು ಕೂಡ ಈ ವೇಳೆಯಲ್ಲಿ ನಾನು ಉತ್ತೇಜನ ಪಡಿಸುವುದೇನಂತ ಹೇಳಿದರೆ, ದೇವರ ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಪ್ರಾರ್ಥನೆ ಮಾಡುವುದು ಮಾತ್ರ ಪ್ರಾಮುಖ್ಯವಲ್ಲ. ಅದು ಪ್ರಾಮುಖ್ಯ ಆಗಿದೆ. ಅದರೊಂದಿಗೆ ವೈಯಕ್ತಿಕವಾಗಿ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನೊಂದಿಗೆ ನಮಗೆಲ್ಲರಿಗೂ ನಿಕಟವಾಗಿ ಒಂದು ಸಂಪರ್ಕದ ಅಥವಾ ಅನ್ಯೋನ್ಯತೆಯ ಅವಶ್ಯಕತೆ ಇದೆ. ಈ ವೇಳೆಯಲ್ಲಿ ಈ ಒಂದು ಪ್ಯಾಂಡಮಿಕ್ ಅಥವಾ ಈ ಒಂದು ರೋಗದ ನಿಮಿತ್ತವಾಗಿ ಈ ಒಂದು ಅವಕಾಶವನ್ನು ದೇವರು ತಾನೇ ಒದಗಿಸಿಕೊಟ್ಟಿದ್ದಾನೆ. ಯೇಸುವಿನ ಬಳಿಗೆ ಬರಬೇಕಾದರೆ ನಾವು ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡಬೇಕು. ಯಾವ ರೀತಿಯಲ್ಲಿ ಅಂದರೆ ನಮ್ಮ ಶರೀರಾತ್ಮ ಪ್ರಾಣಗಳನ್ನು ಆತನ ಚಿತ್ತಕ್ಕೆ ಅಧೀನ ಮಾಡಿಕೊಳ್ಳಬೇಕು. ಆತನಿಗೆ ನಾವು ಪೂರ್ಣವಾಗಿ ಸಂಪೂರ್ಣವಾಗಿ ವಿಧೇಯರಾಗಬೇಕು. ನಾವು ಆತನಲ್ಲಿಯೇ ಜೀವಿಸುವವರಾಗಬೇಕು. ನಮ್ಮ ಶರೀರದ ಬಯಕೆಗಳು, ಮನಸ್ಸಿನ ಆಲೋಚನೆಗಳು, ನಮ್ಮ ಎಲ್ಲ ಚಿಂತನೆಗಳನ್ನು ಸಂಪೂರ್ಣವಾಗಿ ಕ್ರಿಸ್ತನ ಅಧೀನಕ್ಕೆ ಒಪ್ಪಿಸಿಕೊಡುವವರಾಗಿರಬೇಕು. ಈ ಮೂಲಕವಾಗಿ ಮಾತ್ರವೇ ನಾವು ಕ್ರಿಸ್ತನ ಚಿತ್ತವನ್ನು ತಿಳಿದುಕೊಂಡು ಆತನು ಮೆಚ್ಚುವ ಸಂಗತಿಗಳನ್ನು ಮಾಡುವುದಕ್ಕೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ನನ್ನ ವೈಯಕ್ತಿಕವಾದ ಜೀವಿತದಲ್ಲಿ ಈ ಒಂದು ಲಾಕ್ಡೌನ್ ಆದ ನಿಮಿತ್ತವಾಗಿ ಬಹಳ ಉತ್ತಮವಾದ ಒಂದು ಸಮಯವನ್ನು ದೇವರ ಸಂಪರ್ಕದಲ್ಲಿ ಕಳೆಯುವುದಕ್ಕೆ ಸಾಧ್ಯವಾಯಿತು. ಏಕಾಂತದಲ್ಲಿ ಅಥವಾ ನನ್ನ ಕುಟುಂಬದೊಂದಿಗೆ ಬಹಳ ನಿಕಟವಾಗಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಮಹಿಮೆ ಪಡಿಸುವುದಕ್ಕೆ, ದೇವರ ಚಿತ್ತಾನುಸಾರವಾಗಿ ಇತರ ಎಲ್ಲ ಸಂಗತಿಗಳನ್ನು ಬದಿಗಿಟ್ಟು ಆತನನ್ನೇ ಲಕ್ಷ್ಯವಿಟ್ಟು ನಾವು ಆತನ ಚಿತ್ತಗಳನ್ನು ನೆರವೇರಿಸುವುದಕ್ಕೆ ಸಾಧ್ಯವಾದ ಒಂದು ಅನುಭವಕ್ಕೆ ನಾನು ಹಾದು ಹೋದೆ. ನಾನು ನಂಬುತ್ತೇನೆ ನಿಮ್ಮಲ್ಲಿ ಅನೇಕರು ಕೂಡ ಇದನ್ನೇ ನೀವು ಈ ಸಮಯದಲ್ಲಿ ಮಾಡಿದ್ದೀರಿ ಎಂದು ನಂಬುವನಾಗಿದ್ದೇನೆ. ನಾವು ಖಂಡಿತವಾಗಿಯೂ ದೇವರ ವಾಕ್ಯವನ್ನು ಕೂಡ ಆಳವಾಗಿ ಅಧ್ಯಯನ ಮಾಡುವುದಕ್ಕೆ ದೇವರು ನಮಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾನೆ. ಯಾವಾಗಲೂ ನಮ್ಮ ಸಭಾಪಾಲಕರು ಅಥವಾ ಇತರ ದೇವರ ಸೇವಕರುಗಳು ಹೇಳುವಂಥ ಒಂದು ಮಾತಿದೆ. ಏನಂತ ಹೇಳಿದರೆ, ಕನಿಷ್ಠ ಒಂದು 5 ಅಧ್ಯಾಯವನ್ನಾದರೂ ದೇವರ ವಾಕ್ಯವನ್ನು ನಾವು ದಿನನಿತ್ಯ ಓದಬೇಕು. ಈ 5 ಅಧ್ಯಾಯ ಓದುವುದಕ್ಕೋಸ್ಕರವಾಗಿ ಒಂದು 15ರಿಂದ 20 ನಿಮಿಷ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಇಡೀ ದಿನ ನಮಗೆ ಲಭ್ಯವಿದೆ. ಎಷ್ಟು ಬೇಕಾದರೂ ದೇವರ ವಾಕ್ಯವನ್ನು ಓದಿಕೊಳ್ಳಬಹುದು. ಎಷ್ಟು ಆಳವಾಗಿ ಕೂಡ ಅದರ ಅರ್ಥಗಳನ್ನು ಹುಡುಕುವುದಕ್ಕೋಸ್ಕರವಾಗಿ ನಮ್ಮನ್ನೇ ನಾವು ವ್ಯಯಿಸಿಕೊಳ್ಳಬಹುದು. ದೇವರ ವಾಕ್ಯದ ಮೂಲಕವಾಗಿ ನಮ್ಮ ಆತ್ಮಿಕವಾದ ಜೀವಿತದಲ್ಲಿ ಬಹಳಷ್ಟು ಬಿಡುಗಡೆಯನ್ನು, ಬಹಳಷ್ಟು ರೀತಿಯಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಇನ್ನೊಂದು ಸಂಗತಿ ಏನಂತ ಹೇಳಿದರೆ, ನಮ್ಮನ್ನೇ ನಾವು ಅವಲೋಕಿಸಿ ನೋಡಿಕೊಳ್ಳುವುದಕ್ಕೆ. ಸಭಾಪಾಲಕರು ಒಂದು ವಾರದಲ್ಲಿ ಈ ರೀತಿಯಾಗಿ ಸಂದೇಶ ಕೊಟ್ಟದ್ದನ್ನು ನಾನು ನೋಡಿದ್ದೇನೆ. ನಿಮ್ಮ ಮಾರ್ಗಗಳನ್ನು ಗಮನಿಸಿರಿ ಎನ್ನುವ ವಾಕ್ಯ ಭಾಗ. ಅನೇಕ ವೇಳೆಯಲ್ಲಿ ನಾವು ಅನೇಕ ಚಟುವಟಿಕೆಗಳನ್ನು ಮಾಡುವವರಾಗಿದ್ದೇವೆ. ನಾವು ವಿಶ್ವಾಸಿಗಳೆಂದು, ಹೌದು, ನಾವು ವಿಶ್ವಾಸಿಗಳಾಗಿದ್ದೇವೆ. ಆದರೆ ಅನೇಕ ಚಟುವಟಿಕೆಗಳನ್ನು ಮಾಡುವ ಮೂಲಕ ನಾವು ಎಣಿಸಿಕೊಳ್ಳುತ್ತೇವೆ ನಾವು ಬಹಳ ಆತ್ಮಿಕವಾದ ವ್ಯಕ್ತಿಗಳಾಗಿದ್ದೇವೆ ಎಂದು. ಆದರೆ ಈ ಚಟುವಟಿಕೆಗಳು ದೇವರು ಮೆಚ್ಚುವಂಥದ್ದಾಗಿದೆಯೋ ಎನ್ನುವುದನ್ನು ನಾವು ನೋಡಿಕೊಳ್ಳುವುದಿಲ್ಲ, ಅವಲೋಕಿಸಿಕೊಳ್ಳುವುದಿಲ್ಲ. ಈ ವೇಳೆಯಲ್ಲಿ ವೈಯಕ್ತಿಕವಾಗಿ ದೇವರು ನಮಗೆ ಸಮಯವನ್ನು ಕೊಟ್ಟಿದ್ದಾನೆ. ನಮ್ಮ ಆಲೋಚನೆ, ನಮ್ಮ ಮಾತುಗಳು, ನಾವು ಚಿಂತೆ ಮಾಡುವಂಥ ಸಂಗತಿಗಳು, ನಮ್ಮ ಶರೀರದ ಬಯಕೆಗಳು, ಇವುಗಳೆಲ್ಲವೂ ದೇವರ ಇಚ್ಛಾನುಸಾರವಾಗಿ ಇದೆಯೋ, ದೇವರು ಮೆಚ್ಚುವಂಥದ್ದಾಗಿದೆಯೋ ಎನ್ನುವುದನ್ನು ಅವಲೋಕಿಸಿಕೊಳ್ಳುವುದಕ್ಕೆ ಉತ್ತಮವಾದ ಒಂದು ಸಂದರ್ಭವಾಗಿದೆ. ನಾನು ನಂಬುತ್ತೇನೆ ವೈಯಕ್ತಿಕವಾಗಿ ಇದು ನನಗೆ ಬಹಳಷ್ಟು ಸಹಾಯಕಾರಿಯಾಗಿದೆ. ಹಾಗೆ ಇನ್ನೊಂದು ಸಂಗತಿಯನ್ನು ಗಮನಿಸುವುದಕ್ಕೆ ಸಾಧ್ಯವಾಯಿತು. ಏನಂತ ಹೇಳಿದರೆ, ಒಂದು ವಾಕ್ಯ ಭಾಗವನ್ನು ನಾನಿಲ್ಲಿ ಉಲ್ಲೇಖಿಸಲಿಕ್ಕೆ ಬಯಸುತ್ತೇನೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 15ರಿಂದ 18ನೇ ವಾಕ್ಯದವರೆಗೆ ಈ ರೀತಿಯಾಗಿ ಆ ವಾಕ್ಯ ಭಾಗದಲ್ಲಿ ನಾವು ಓದುವುದಕ್ಕೆ ಸಾಧ್ಯವಾಗ್ತದೆ. ಯೇಸು ಸ್ವಾಮಿ ತಮ್ಮ ಪ್ರಿಯ ಶಿಷ್ಯರಿಗೆ
ಆತನು ಶಿಲುಬೆಯ ಮರಣವನ್ನು ಹೊಂದಿಕೊಳ್ಳುವುದಕ್ಕಿಂತ ಕೆಲವೇ ದಿವಸಗಳ ಮೊದಲು ಹೇಳಿದಂಥ ಮಾತಾಗಿದೆ ಇದು. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೇ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಪ್ರೇರಲ್ಲಿ 15ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರಾಗಿದ್ದೀರಿ. ಮೊದಲನೇದಾಗಿ ನಾವು ಖಂಡಿತವಾಗಿಯೂ ನಾವು ರಕ್ಷಣೆ ಹೊಂದಿದ ದಿನದಿಂದ ಯೇಸು ಸ್ವಾಮಿಯನ್ನು ನಾವು ಪ್ರೀತಿಸುವವರಾಗಿದ್ದೇವೆ, ಅದಕ್ಕೆ ಯಾವ ಸಂಶಯವೂ ಆದರೆ ಈ ವಾಕ್ಯದಲ್ಲಿ ಯೇಸು ಸ್ವಾಮಿ ತನ್ನ ಪ್ರಿಯ ಶಿಷ್ಯರಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಏನೆಂದರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೀರಿ. ಇವತ್ತು ನಮಗೆ ಹಳೆ ಒಡಂಬಡಿಕೆಯ ಯಾವ ಆಜ್ಞೆಯೂ ಇಲ್ಲ, ಯಾಕಂದರೆ ಯೇಸು ಸ್ವಾಮಿ ತಾನೇ ಅದನ್ನು ನೆರವೇರಿಸಿದ್ದಾನೆ. ಸೊ ಆತನನ್ನು ಪ್ರೀತಿಸುವವರೆಲ್ಲರೂ ಈ 10 ಆಜ್ಞೆಯನ್ನು ಪಾಲಿಸುವವರಾಗಿದ್ದಾರೆ. ಆದಾಗ್ಯೂ ದೇವರ ವಾಕ್ಯ ಎನ್ನುವುದು ನಮಗೆ ಇವತ್ತು ಲಭ್ಯವಿದೆ. ನಾವು ದೇವರ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ನಡೆಸುತ್ತಾ ಇದ್ದೇವೋ ಎನ್ನುವುದನ್ನು ಅವಲೋಕಿಸುವುದಕ್ಕೆ ಈ ಸಂದರ್ಭ ನಮಗೆ ಅನುಕೂಲ ಮಾಡಿಕೊಡ್ತದೆ. ಅದೇ ರೀತಿಯಲ್ಲಿ ಆತನು ಹೇಳ್ತಾನೆ, ಆಗ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸದಾಕಾಲ ಇರುವುದಕ್ಕೋಸ್ಕರವಾಗಿ ಒಬ್ಬ ಸಹಾಯಕನನ್ನು ಕೊಡ್ತಾನೆ. ಇವತ್ತು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನ ಒಡೆಯನುವಾಗಿ ಅಂಗೀಕರಿಸಿದ ನಮ್ಮೆಲ್ಲರಲ್ಲಿ ಈ ಒಂದು ಸಹಾಯಕನು ನಿತ್ಯವಾಗಿ ಇರುವಾತನಾಗಿದ್ದಾನೆ. ಹಾಗೆ ನಾವು ನೋಡ್ತೇವೆ, ಈ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೇ. ಈ ಸತ್ಯದ ಆತ್ಮನು ಬರುವಾಗ ಸುಳ್ಳಾದ ಸಂಗತಿಗಳು, ತಪ್ಪಾದ ಸಂಗತಿಗಳು ನಮ್ಮಿಂದ ಬಿಟ್ಟು ಹೋಗುವಂಥದ್ದಾಗಿದೆ. ನಾವು ನಿಜವಾಗಿಯೂ ಆತ್ಮನಿಗೆ ನಾವು ಆದರಣೆಯನ್ನು ಕೊಡುವುದಾದರೆ, ಈ ಆತ್ಮನನ್ನು ನಾವು ಹೆಚ್ಚೆಚ್ಚಾಗಿ ನಮ್ಮ ಆತ್ಮದಲ್ಲಿ ಅಭಿವೃದ್ಧಿ ಪಡಿಸಿಕೊಳ್ಳುವುದಾದರೆ ಖಂಡಿತವಾಗಿಯೂ ನಾವು ಸುಳ್ಳಾದ ಸಂಗತಿಗಳಿಂದ, ತಪ್ಪಾದ ಸಂಗತಿಗಳಿಂದ ನಾವು ಬೇರ್ಪಡುವವರಾಗಿದ್ದೇವೆ. ಹಾಗೂ ಆತನು ಹೇಳ್ತಾನೆ, ಲೋಕವು ಆತನನ್ನು ನೋಡದೆಯೂ ತಿಳಿಯದೇ ಇರುವುದರಿಂದ ಆತನನ್ನು ಹೊಂದಲಾರರು. ಯಾರ್ಯಾರು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನು ಒಡೆಯನುವಾಗಿ ಅಂಗೀಕರಿಸಿದಾರೋ ಅವರಿಗೆ ಮಾತ್ರ ಈ ಪರಿಶುದ್ಧಾತ್ಮನ ಇರುವಿಕೆ ಅಥವಾ ಆತನು ನೆಲೆಗೊಂಡಿರುವುದು ಇಂಥವರಲ್ಲಿ ಮಾತ್ರ. ಇವತ್ತು ಅನ್ಯ ಜನರಲ್ಲಿ ಅಥವಾ ಲೋಕದ ಜನರಲ್ಲಿ ಈ ಪವಿತ್ರಾತ್ಮನು ನೆಲೆಗೊಂಡಿರುವುದಕ್ಕೆ ಸಾಧ್ಯವಾಗುವುದಿಲ್ಲ. ನೀವು ಆತನನ್ನು ಬಲ್ಲಿರಿ. ನಾವು ಪ್ರತಿಯೊಬ್ಬರು ಕೂಡ ಈತನನ್ನು ಬಲ್ಲವರಾಗಿದ್ದೇವೆ. ಯಾಕೆ ಈ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ದೇವರ ಆತ್ಮನು ನಮ್ಮಲ್ಲಿ ಇದ್ದರೆ ಮಾತ್ರವೇ ದೇವರ ಆತ್ಮೀಕ ಸಂಗತಿಗಳು ನಮಗೆ ಅರ್ಥವಾಗ್ತದೆ, ಅಥವಾ ಅದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ, ನಮ್ಮನ್ನು ವಿಧೇಯರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ನಮ್ಮ ಶರೀರವು ಬಯಸುವುದು ಆತ್ಮನಿಗೆ ವಿರುದ್ಧವಾಗಿರುವಂಥ ಸಂಗತಿ. ಆದರೆ ಆತ್ಮನನ್ನು ನಾವು ನಮ್ಮೊಳಗೆ ಹೆಚ್ಚಳಪಡಿಸುವಾಗ ನಮ್ಮ ಶರೀರವು ಆತ್ಮನಿಗೆ ವಿಧೇಯವಾಗುವಂಥದ್ದಾಗಿದೆ. ಹಾಗೆ 18ನೇ ವಾಕ್ಯ ನಾವು ನೋಡ್ತೇವೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ. ಯೇಸು ಸ್ವಾಮಿ ತನ್ನ ಪ್ರಿಯ ಶಿಷ್ಯರಿಗೆ ಹೇಳಿದಂಥದ್ದು. ಪ್ರೇರೆ, ಈ ಒಂದು ಕಾಲಮಾನದಲ್ಲಿ ಈ ವಾಕ್ಯ ಕೂಡ ಬಹಳಷ್ಟು ಪ್ರಸ್ತುತವಾಗಿದೆ. ಯಾಕಂತ ಹೇಳಿದ್ರೆ, ಇವತ್ತು ನಾವು ನೋಡುವಾಗ ಮನುಷ್ಯರ ಸಹಾಯವನ್ನು ನಾವು ನಿರೀಕ್ಷಿಸುವುದಕ್ಕೆ ಸಾಧ್ಯವಿಲ್ಲ, ಅಥವಾ ಯಾರು ಕೂಡ ಇವತ್ತು ನಮಗೆ ಸಹಾಯ ಮಾಡುವುದಕ್ಕೆ ಅಶಕ್ತರಾಗಿದ್ದಾರೆ. ಯಾಕಂದರೆ ಇವತ್ತು ಲೋಕವು ಪ್ರಾಣ ಭಯದಲ್ಲಿದೆ. ಇವತ್ತು ಲೋಕವು ಕೊರತೆಯಲ್ಲಿದೆ. ಹಣ ಇದ್ದರೂ ಕೂಡ ಅವಶ್ಯಕವಾದ ವಸ್ತುಗಳನ್ನು ಹೊಂದಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ಪ್ರೇರೆ, ಇದು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂಥ ಮಾತಾಗಿದೆ. ಇವತ್ತು ನಾವು ಆತನನ್ನು ಹಿಂಬಾಲಿಸುವ ಆತನ ಶಿಷ್ಯರಾಗಿದ್ದೇವೆ.
ಈ ವಾಕ್ಯ ನಮಗೂ ಪ್ರಸ್ತುತವಾಗಿದೆ. ಆತ ನಮ್ಮನ್ನೆಂದಿಗೂ ಅನಾಥರನ್ನಾಗಿ ಬಿಡುವುದಿಲ್ಲ. ಅನಾಥರು ಎಂದರೆ ನಾವು ನೋಡುತ್ತೇವೆ ತಂದೆ ತಾಯಿ ಕಳೆದುಕೊಂಡವರು. ಯೇಸು ಸ್ವಾಮಿ ಅನಾಥರೆಂದು ತನ್ನ ಶಿಷ್ಯರಿಗೆ ಯಾಕೆ ಹೇಳಿದ್ದಾನಂತ ಹೇಳಿದರೆ, ನಾನು ಮರಣ ಹೊಂದುತ್ತೇನೆ ಮತ್ತು ನೀವು ಅನಾಥರಾಗುತ್ತೀರಿ, ಈ ಒಂದು ಅರ್ಥದಲ್ಲಿ ಆತನು ಹೇಳಿದ್ದಾನೆ. ಆದರೆ ಪ್ರಿಯರೇ, ಆತನು ಪುನರುತ್ಥಾನ ಹೊಂದಿದ್ದಾನೆ, ಆತನು ಜೀವಿಸ್ತಾ ಇದ್ದಾನೆ. ಆತನು ಅಂದು ಹೇಳಿದಂಥ ವಾಕ್ಯ ಇಂದು ನಮಗೆ ಪ್ರಸ್ತುತವಾಗಿದೆ. ಯಾಕಂದರೆ ಆತನು ಜೀವಿಸಿರುವುದರಿಂದ ನಾವು ಇವತ್ತು ಜೀವಿಸ್ತಾ ಇದ್ದೇವೆ. ಆತನು ಜೀವಿಸ್ತಾ ಇರುವುದರಿಂದಲೇ ನಾವು ಇವತ್ತು ಜೀವಿಸ್ತಾ ಇದ್ದೇವೆ. ಈ ಭರವಸೆ ನಮಗುಂಟು, ಈ ವಾಗ್ದಾನ ನಮಗುಂಟು. ಆದ್ದರಿಂದ ರೋಗಗಳಾಗಲಿ ಅಥವಾ ಅನೇಕ ಕೊರತೆಗಳು ನಮ್ಮನ್ನು ಹಿಂಬಾಲಿಸಲಿ ಅಥವಾ ಏನೇ ಸಮಸ್ಯೆಗಳು ನಮ್ಮಲ್ಲಿ ಬರಲಿ, ನಮಗೆ ಒಂದು ಭರವಸೆ ಉಂಟು, ಆತನು ಜೀವಿಸ್ತಾ ಇದ್ದಾನೆ. ಆದ್ದರಿಂದ ನಾವು ಕೂಡ ಜೀವಿಸ್ತಾ ಇದ್ದೇವೆ. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. Praise the Lord. ದೇವರಿಗೆ ಸ್ತೋತ್ರ. Hallelujah. ಹಲ್ಲೆಲೂಯಾ. The Lord is good to us. ದೇವರು ನಮಗೆ ಒಳ್ಳೆಯವನಾಗಿದ್ದಾನೆ. God has kept us safe and protected. ದೇವರು ನಮ್ಮನ್ನು ಸುರಕ್ಷಿತವಾಗಿ ಸಂರಕ್ಷಿಸಿದ್ದಾನೆ. Though we are not having an official type of worship service, ನಾವು ಆರಾಧನೆಯನ್ನು ನಾವು ಎಲ್ಲರೂ ಒಟ್ಟಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತಾ but ಇಲ್ಲದಿದ್ದರೂ still that we are praying for your birthdays, praying for your anniversaries. ನಾವು ನಿಮ್ಮೆಲ್ಲರ ಹುಟ್ಟುಹಬ್ಬಕ್ಕೋಸ್ಕರವಾಗಿ ಆನಿವರ್ಸರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. We are praying for Ashrigiri. ಆಶ್ರಯಗಿರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ Also we ಇದ್ದೇವೆ. are praying for the cooking team. ಅದೇ ರೀತಿಯಲ್ಲಿ ಅಡಿಗೆ ತಂಡಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. So let us continue to thank God for what He is doing in our midst. ನಮ್ಮ ಮಧ್ಯದಲ್ಲಿ ದೇವರು ಮಾಡುತ್ತಾ ಇರುವ ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು. Last week I introduced that we are here in the last days. ನಾವು ಕಳೆದ ವಾರದಲ್ಲಿ ಈ ರೀತಿಯಾಗಿ ನಾವು ಹೇಳಿಕೊಂಡೇವೆ ಏನಂತ ಹೇಳಿದ್ರೆ, ನಾವು ಈ ಒಂದು ಕೊನೆಯ ಕಾಲಮಾನದಲ್ಲಿ ಜೀವಿಸ್ತಾ ಇದ್ದೇವೆ. All the events that speaking to us, the coming of the Lord is very near. ಎಲ್ಲ ಘಟನೆಗಳನ್ನು ನಾವು ಅವಲೋಕಿಸಿ ನೋಡುವುದಾದರೆ ಕರ್ತನ ಬರೋಣ ಸಮೀಪವಾಗಿದೆ. And last time I shared with you from Matthew's Gospel chapter 22, ಕಳೆದ ವಾರದಲ್ಲಿ ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯದಿಂದ ನಾವು ಹಂಚಿಕೊಂಡೆವು. that we meditated that how is our garment. ನಾವು ನಮ್ಮ ವಸ್ತ್ರ ಯಾವ ರೀತಿಯಲ್ಲಿ ಇರಬೇಕು ಎನ್ನುವ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡೆವು. Today I want to meditate another parable. ಇನ್ನೊಂದು ಉಪಮೆಯನ್ನು ನಾವು ನೋಡುವವರಾಗಿದ್ದೇವೆ ಈ ವಾರ. I know that is the parable that you are very well known about the 10 virgins. ಆ ಉಪಮೆ ಇದಾಗಿದೆ, ಆ 10 ಕನ್ನಿಕೆಯರ ಬಗ್ಗೆ. Today we are not going to read here, but you can read at home. ಇದನ್ನ ನಾವು ಇಲ್ಲಿ ಓದೋದಿಲ್ಲ, ಆದರೆ ನೀವು ಅದನ್ನ ಮನೆಯಲ್ಲಿ ಓದಿಕೊಳ್ಳಬಹುದು. Matthew's Gospel chapter 25 verses 1 to 13. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 1ರಿಂದ 13ನೇ ವಾಕ್ಯ. You know, as we meditate this passage, ಈ ಒಂದು ವಾಕ್ಯ ಭಾಗವನ್ನು ನಾವು ಧ್ಯಾನಿಸುವಾಗ you must have heard different messages from this passage. ಈ ಒಂದು ವಾಕ್ಯ ಭಾಗದಿಂದ ವಿಭಿನ್ನ ಸಂದೇಶಗಳನ್ನು ನೀವು ಕೇಳಿಸಿಕೊಂಡಿರಬಹುದು. I know the different line of interpretation is there. ಅನೇಕ ರೀತಿಯ ಇಂಟರ್ಪ್ರಿಟೇಷನ್ ಇರಬಹುದು. But I am not going to go into the details and going to try to prove what is what. ಆದರೆ ಇದನ್ನ ಬಹಳ ಆಳವಾಗಿ ಅಥವಾ ಏನು ಹೇಗೆ ಎನ್ನುವುದನ್ನು ನಾವು ದೃಷ್ಟಾಂತೀಕರಿಸುವುದಕ್ಕೆ ಹೋಗುವುದಿಲ್ಲ. But the purpose that Jesus said this parable, ಆದರೆ ಯೇಸು ಸ್ವಾಮಿ ಹೇಳಿದಂತ ಉದ್ದೇಶ ಏನಂದ್ರೆ, the purpose of the main parable is to see whether we are ready to receive the bridegroom. ಉತ್ತಮವಾದ ಉದಾಹರಣೆ ಏನಂತ ಹೇಳಿದ್ರೆ, ಆ ಒಂದು ಮದಲಿಂಗನನ್ನು ಸ್ವೀಕರಿಸುವುದಕ್ಕೋಸ್ಕರವಾಗಿ ನಾವು ಸಿದ್ಧರಾಗಿದ್ದೇವೆ. In verse 10 of chapter 25 25ನೇ ಅಧ್ಯಾಯದ 10ನೇ ವಾಕ್ಯ, there says that those who are ready went in with him to the wedding. ಅಲ್ಲಿ ನೋಡುತ್ತೇವೆ, ಯಾರು ಸಿದ್ಧರಾಗಿದ್ದರು ಅವರು ಆತನೊಂದಿಗೆ ಒಳಗೆ ಪ್ರವೇಶಿಸಿದರು. In order to enter with the Lord Jesus Christ into that wedding banquet, ಯೇಸು ಸ್ವಾಮಿಯೊಂದಿಗೆ ಆ ಮದುವೆಯ ಆ ಒಂದು ಸ್ಥಳಕ್ಕೆ ಪ್ರವೇಶಿಸಬೇಕಾದ್ರೆ, Jesus here says that only those who are ready, they entered into the experience. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಯಾರು ಸಿದ್ಧರಾಗಿದ್ದಾರೋ ಅವರು ಮಾತ್ರವೇ ಪ್ರವೇಶಿಸಕ್ಕೆ ಸಾಧ್ಯ. So my point is here, we need to be ready for the coming of the Lord. ಈ ನಮ್ಮ ಉದ್ದೇಶ ಇದಾಗಿದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೋಸ್ಕರವಾಗಿ ನಾವು ಸಿದ್ಧರಾಗಬೇಕು. In the next line says, know that once the door is closed, that cannot be opened anymore. ಮುಂದೆ ನಾವು ನೋಡುತ್ತೇವೆ,
ಆ ಬಾಗಿಲು ಮುಚ್ಚಿದ ನಂತರವಾಗಿ ಯಾರು ಪ್ರವೇಶಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. You know that God has set a time for us to enter a relationship with Jesus Christ. ದೇವರು ಒಂದು ಸಮಯವನ್ನು ನಿಗದೀಕರಿಸಿದ್ದಾನೆ ಯೇಸು ಸ್ವಾಮಿಯ ನಿಕಟ ಸಂಪರ್ಕದಲ್ಲಿ ನಾವು ಪ್ರವೇಶಿಸೋದಕ್ಕೆ. When the door is closed, ಯಾವಾಗ ಆ ಬಾಗಿಲು ಮುಚ್ಚುತ್ತದೋ, no matter whatever we try, ಈ ಹೇಗೆ ನಾವು ಪ್ರಯತ್ನ ಪಟ್ಟರೂ ಕೂಡ no, that door will not be open for us. ಆ ಬಾಗಿಲು ನಮಗೋಸ್ಕರವಾಗಿ ತೆರೆಯಲ್ಪಡುವುದೇ ಇಲ್ಲ. So therefore that Jesus concludes this parable says, watch. You do not know the timing when the bridegroom is going to come. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳುತ್ತಾನೆ, ಎಚ್ಚರಿಕೆ ಉಳ್ಳವರಾಗಿರಿ, ಯಾವ ಗಳಿಗೆಯಲ್ಲಿ ಮೊದಲಿಂಗನು ಬರುತ್ತಾನೆ ಎನ್ನುವುದು ನಿಮಗೆ No, ಗೊತ್ತಾಗುವುದಿಲ್ಲ. in this passage we see that there is a wedding is going to take place. ಅಲ್ಲಿ ಕೂಡ ನಾವು ನೋಡುತ್ತೇವೆ ಒಂದು ಮದುವೆಯು ಆಗುತ್ತದೆ. And then along with that, the 10 virgins were ready to meet with the bridegroom. ಈ ಒಂದು ಮೊದಲಿಂಗನನ್ನು ಆಮಂತ್ರಿಸುವುದಕ್ಕೋಸ್ಕರವಾಗಿ 10 ಕನ್ನಿಕೆಯರು ಅಲ್ಲಿ ಸಿದ್ಧರಿದ್ದಾರೆ. And they were all well dressed. ಅವರು ಪೂರ್ಣ ಆ ಮದುವೆಯ ಆ ಬಟ್ಟೆಯನ್ನು They ಧರಿಸಿದವರು. have taken the lamp with them. ಅವರೊಂದಿಗೆ ಆ ಉರಿಯುವ ದಿವಟಿಗೆಯನ್ನು And ತೆಗೆದುಕೊಂಡಿದ್ದರು. there were 10 people, but we could not identify who are wise and who are not wise. ಆದರೆ ನಮಗೆ ಯಾರು ಬುದ್ಧಿವಂತರು ಬುದ್ಧಿಹೀನರು ಎನ್ನುವುದನ್ನು ಪರಿಗಣಿಸಲಿಕ್ಕೆ ಆಗಲಿಲ್ಲ. Looking at them, that we see that they are all that very well dressed. They are all good people. They are good Christians. ಅವರನ್ನು ನೋಡುವಾಗಲೆಲ್ಲ ಅವರು ಒಳ್ಳೆಯ ರೀತಿಯಲ್ಲಿ ವಸ್ತ್ರಾಭರಣ ಮಾಡಿದವರು, ಒಳ್ಳೆಯ ಕ್ರೈಸ್ತರು, ಒಳ್ಳೆಯ ಜನರಾಗಿ ಕಾಣಿಸ್ತಾ ಇದ್ರು. We may be that you and me are in the same category. We are coming to the church. We are worshiping the Lord. We are giving our offering. We are doing everything and anything that we want to do for God. ನಾವು ಕೂಡ ಈ ಒಂದು ರೀತಿಯಲ್ಲಿ ಇರಬಹುದು. ನಾವು ಸಭೆಗೆ ಬರುತ್ತಾ ಇದ್ದೇವೆ, ಕಾಣಿಕೆಗಳನ್ನು ಕೊಡುತ್ತಾ ಇದ್ದೇವೆ, ಎಲ್ಲ ಚಟುವಟಿಕೆಗಳನ್ನು ಮಾಡುತ್ತಾ ಇದ್ದೇವೆ. No, we know the Bible. We read the Bible. ನಾವು ದೇವರ ವಾಕ್ಯ ಗೊತ್ತುಂಟು, ದೇವರ ವಾಕ್ಯವನ್ನು ಓದುತ್ತೇವೆ. And once in a while that we share the word. ಮಾತ್ರವಲ್ಲ, ನಾವು ಕೆಲವೊಂದು ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಕೂಡ ಹಂಚಿಕೊಳ್ಳುತ್ತೇವೆ. Week after week we come to the service of the Lord. ದೇವರ ಆರಾಧನೆಗೋಸ್ಕರವಾಗಿ ವಾರದಿಂದ ವಾರಕ್ಕೆ ನಾವು ಸೇರಿ ಬರುತ್ತೇವೆ. Looking at us, the others cannot identify or they cannot find any differences between these 10. ಆದರೆ ಈ ಒಂದು 10 ಜನರಲ್ಲಿ ಜನರು ನೋಡುವಾಗ ಯಾವ ವ್ಯತ್ಯಾಸವನ್ನು ಬಾಹ್ಯವಾಗಿ ಕಾಣುವುದಿಲ್ಲ. But here says that when they were ready to meet the Lord, the bridegroom. ಆದರೆ ಇಲ್ಲಿ ನಾವು ನೋಡುತ್ತೇವೆ ಈ ವಾಕ್ಯ ಭಾಗದಲ್ಲಿ ಆ ಮೊದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಇರುವಂತಹ ಸಮಯದಲ್ಲಿ. But God says that out of them 5 were wise and 5 were foolish. ಕರ್ತನು ಹೇಳುತ್ತಾನೆ, 5 ಜನ ಬುದ್ಧಿವಂತೆಯರು, 5 ಜನ ಮೂರ್ಖರು ಆಗಿದ್ದರು. Why they are called as foolish? ಯಾಕೆ ಅವರನ್ನು ಮೂರ್ಖರೆಂದು ಆತನು Because ಸಂಬೋಧಿಸುತ್ತಾನೆ? when they have taken the lamp along with them, ಅವರು ಆ ದೀವಟಿಗೆಯನ್ನು ಅವರೊಂದಿಗೆ ತೆಗೆದುಕೊಂಡಾಗ, no, they did not bring oil or that collect they did not bring more oil that need to be taken them till the coming of the Lord. ಅವರು ಆ ದೀಪವನ್ನು ತಮ್ಮೊಂದಿಗೆ ತೆಗೆದುಕೊಂಡಾಗ ಆ ದೀಪ ನಿರಂತರವಾಗಿ ಉರಿಯುವುದಕ್ಕೋಸ್ಕರವಾಗಿ ಎಣ್ಣೆಯನ್ನು ಅವರು ಶೇಖರಿಸಿ ತಮ್ಮೊಂದಿಗೆ ಇಟ್ಟುಕೊಳ್ಳಲಿಲ್ಲ. They have begun well, ಅವರು ಪ್ರಾರಂಭವನ್ನು ಒಳ್ಳೆಯದಾಗಿ ಮಾಡಿದರು, but they did not reach the end. ಆದರೆ ಅವರು ಅಂತ್ಯವನ್ನು ಸರಿಯಾಗಿ ಕೊನೆಗೊಳಿಸಲಿಲ್ಲ. What is a common thing among these 10 people? ಈ 10 ಜನರಲ್ಲಿ ಸಾಮಾನ್ಯವಾದ ಸಂಗತಿ ಏನೆಂದರೆ, All of them are began well. ಅವರೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಪ್ರಾರಂಭ All ಮಾಡಿದರು. of them had one purpose. ಎಲ್ಲರಿಗೂ ಒಂದೇ ಉದ್ದೇಶವಿತ್ತು. And now with that purpose they are waiting for the bridegroom. ಆ ಉದ್ದೇಶ ಏನಂತ ಹೇಳಿದ್ರೆ ಮೊದಲಿಂಗನಿಗೋಸ್ಕರವಾಗಿ ಕಾಯ್ತಾ ಇದ್ದರು. They all had their lamp with them, ಅವರೆಲ್ಲರ ಕೈಯಲ್ಲಿ ಕೂಡ ಆ ಉರಿಯುವ ದೀಪವಿತ್ತು, lighted and showing to the world that we are all waiting for the bridegroom. ಅದು ಉರಿಯುತ್ತಾ ಲೋಕಕ್ಕೆ ತೋರಿಸ್ತಾ ಇದ್ದರು, ನಾವು ದೀಪದೊಂದಿಗೆ ಮೊದಲಿಂಗನನ್ನು ಎದುರುಗೊಳ್ಳುತ್ತಾ But there ಇದ್ದೇವೆ. was a delay of the coming of the master or the bridegroom. ಆದರೆ ಈ ಮೊದಲಿಂಗನು ಬರುವುದಕ್ಕೆ ತಡವಾಗಿದ್ದಾಗಿ ನಾವು ನೋಡುತ್ತೇವೆ. And then what happened? ಇಲ್ಲಿ ಏನಾಯ್ತಂದ್ರೆ, All of them, including all the 10 people, they were slept a little while. ಈ 10 ಜನ ಕೂಡ ನಿರೀಕ್ಷಿಸಿದ ಜನರು ಅಲ್ಲಿ ತೂಕಡಿಸಿದರು. But they thought that the master may not come at this point.
ಅವರು ಎಣಿಸಿದರು ಮೊದಲಿಂಗನು ನಾವು ಈ ಸಮಯದಲ್ಲಿ ಬರುವುದಿಲ್ಲ. We have been hearing about the coming of the Lord Jesus Christ. ನಾವು ಯೇಸು ಕ್ರಿಸ್ತನ ಬರೋಣವನ್ನು ಕೇಳುತ್ತಾ ಇದ್ದೇವೆ. Every year that every incident comes that we think that we are very near to the coming of the Lord. ಪ್ರತಿಯೊಂದು ಘಟನೆಯನ್ನು ನೋಡುವಾಗ ಕರ್ತನ ಬರೋಣ ಸಮೀಪವಾಗಿದೆ ಎನ್ನುವುದನ್ನು ಗ್ರಹಿಸಿಕೊಳ್ಳುತ್ತೇವೆ. But every event takes place. ಆದರೆ ಪ್ರತಿಯೊಂದು ಘಟನೆಗಳು ಆಗುವಾಗಲು And then we think, oh, that maybe the Lord may not come at this time. ಆದರೆ ನಾವು ಈ ರೀತಿ ಎಣಿಸಿಕೊಳ್ಳುತ್ತೇವೆ, ಈ ಸಮಯದಲ್ಲಿ ಕರ್ತನು ಬರುವುದಿಲ್ಲ. Okay, let us relax. Let us go back to our own work. ನಾವು ತಿರುಗಿ ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ತೊಡಗಿಸಿಕೊಳ್ಳೋಣ. During the time of lockdown, ಈ ಒಂದು ಲಾಕ್ಡೌನ್ ಸಮಯದಲ್ಲಿ when that everything was closed down, ಪ್ರತಿಯೊಂದು ಸ್ತಬ್ಧವಾದಾಗ people were in fear ಜನರು ಭಯದಲ್ಲಿದ್ದರು. and they were praying, ಅವರು ಪ್ರಾರ್ಥನೆ they ಮಾಡುತ್ತಾ were ಇದ್ದರು. fasting. ಅವರು ಉಪವಾಸದಲ್ಲಿದ್ದರು. Now the lockdown is almost over. ಈಗ ಲಾಕ್ಡೌನ್ ಹೆಚ್ಚು ಕಮ್ಮಿ ಮುಗಿದಿದೆ. People can move here and there ಜನರು ಅಲ್ಲಿ ಇಲ್ಲಿ ಓಡಾಡಬಹುದು with some restrictions. ಕೆಲವು ರಿಸ್ಟ್ರಿಕ್ಷನ್ We ಹೊಂದಿದೆ. think that we are going back to the same place. ನಾವು ಎಣಿಸ್ತೇವೆ ನಾವು ತಿರುಗಿ ನಮ್ಮ ಹಳೆಯ ಸ್ಥಳಗಳಿಗೆ So ಹೋಗುತ್ತೇವೆ. as a result, what happened that we neglect for what purpose that we are here in this world. ಆದರೆ ನಾವು ಒಂದು ಸಂಗತಿಯನ್ನ ತಿರಸ್ಕಾರ ಮಾಡುತ್ತೇವೆ ಅಥವಾ ಅಲ್ಲಗಳೆಯುತ್ತೇವೆ ಏನಂದ್ರೆ ಯಾವ ಉದ್ದೇಶಕ್ಕೋಸ್ಕರವಾಗಿ ನಾವು ಈ ಲೋಕದಲ್ಲಿದ್ದೇವೆ. In our prayer, ನಮ್ಮ ಪ್ರಾರ್ಥನೆಯ ಜೀವಿತ, in our reading of the Bible, ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದಕ್ಕೆ, in our ಓದುವುದಕ್ಕೆ, commitment to the Lord. ನಮ್ಮನ್ನು ಕರ್ತನಲ್ಲಿ ಬದ್ಧತೆಯನ್ನು No, ಇಟ್ಟುಕೊಳ್ಳುವುದಕ್ಕೋಸ್ಕರವಾಗಿ we feel that is time to relax. It is time we can sleep. ಈ ಸಮಯ ನಾವು ನಿದ್ರಿಸಬಹುದು ಅಥವಾ ಈ ಸಮಯ ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದು ಎನ್ನುವ ಅನಿಸಿಕೆ. All of them, they were slept for a while. ಇಲ್ಲಿ ನಾವು ನೋಡುತ್ತೇವೆ ಈ 10 ಜನ ಕನ್ನಿಕೆಯರು ಕೂಡ ಸ್ವಲ್ಪ ಸಮಯಕ್ಕೆ But in the ನಿದ್ರಿಸಿದರು. middle of the night, no, with an unexpected time, the bridegroom came. ಆದರೆ ಮಧ್ಯರಾತ್ರಿಯಲ್ಲಿ ಎಣಿಸದೇ ಇದ್ದ ಜಾವದಲ್ಲಿ ಆ ಒಂದು ಮೊದಲಿಂಗನು ಪ್ರವೇಶಿಸಿದನು. Beloved, that second, all of them woke up. ಪ್ರಿಯರೇ, ಕ್ಷಣ ಮಾತ್ರದಲ್ಲಿ ಈ 10 ಜನರು ಕೂಡ ಎಚ್ಚರಿಕೆ When ಉಳ್ಳವರಾದರು. the Lord comes, no matter whatever that we may have to get up. ಈ ಕರ್ತನು ಬರುವಾಗ ಏನೇ ಸಂಗತಿಗಳಾಗಲಿ ನಾವೆಲ್ಲರೂ ಎದ್ದೇಳಬೇಕು. But thing is that this only the 5 of them, they prepared oil with them. ಆದರೆ ನಾವು ಇಲ್ಲಿ ನೋಡುತ್ತೇವೆ ಅವರಲ್ಲಿ 5 ಜನ ಮಾತ್ರವೇ ಎಣ್ಣೆಯೊಂದಿಗೆ But ಸಿದ್ಧರಾಗಿದ್ದರು. other 5, ಆದರೆ ಈ ಉಳಿದ 5 ಜನರು no, they did not prepare oil. ಅವರು ಆ ಎಣ್ಣೆಯೊಂದಿಗೆ ಸಿದ್ಧರಾಗಿರಲಿಲ್ಲ. They did not think about that they wanted to reach the bridegroom. ಅವರು ಈ ರೀತಿಯಾಗಿ ಈ ಎಣ್ಣೆ ಉರಿಯುತ್ತಾ ಇರುವ ಆ ದೀಪದೊಂದಿಗೆ ಮೊದಲಿಂಗನನ್ನು ಎದುರುಗೊಳ್ಳಬೇಕೆನ್ನುವ ಮುಂದಾಲೋಚನೆ ಅವರಲ್ಲಿ ಇರಲಿಲ್ಲ. Beloved, the level of our anointing should not go down. ಪ್ರೇರೆ, ನಮ್ಮ ಅಭಿಷೇಕದ ಆ ಒಂದು ಸ್ಥಿತಿ ಅದು ಕಡಿಮೆಯಾಗಬಾರದು. See, last week I shared with you that the importance of maintaining our holiness and our salvation. ಕಳೆದ ವಾರದಲ್ಲಿ ನಾವು ಹಂಚಿಕೊಂಡೆವು ಏನಂತ ಹೇಳಿದ್ರೆ ನಮ್ಮ ಆ ಪರಿಶುದ್ಧತೆ ಮತ್ತು ಆ ವಸ್ತ್ರವನ್ನು ನಾವು ಮಲಿನ ಮಾಡಿಕೊಳ್ಳಬಾರದು, ಶುದ್ಧವಾಗಿಟ್ಟುಕೊಳ್ಳಬೇಕು. Without salvation that we cannot enter in the kingdom of God. ರಕ್ಷಣೆಯ ಆ ವಸ್ತ್ರ ಅಥವಾ ನೀತಿಯ ವಸ್ತ್ರವಿಲ್ಲದೆ ನಾವು ಕರ್ತನಲ್ಲಿ By ಪ್ರವೇಶ. coming to the church, that people may think that you are a believer. ಸಭೆಗೆ ಬರುವುದರಿಂದ ಜನರು ಎಣಿಸಿಕೊಳ್ಳಬಹುದು ನೀವು ವಿಶ್ವಾಸಿಗಳೆಂದು. Pastor may think that you are a believer. ಸಭಾಪಾಲಕರು ಎಣಿಸಬಹುದು ನೀವು ವಿಶ್ವಾಸಿಗಳೆಂದು. The leaders will think that you are a believer. ನಾಯಕರು ಎಣಿಸಬಹುದು ನೀವು ವಿಶ್ವಾಸಿಗಳೆಂದು. And your family member, your parents will think that you are a believer. ನಿಮ್ಮ ಮನೆಯವರು, ನಿಮ್ಮ ತಂದೆ ತಾಯಿಗಳು ಎಣಿಸಬಹುದು ನೀವು ವಿಶ್ವಾಸಿಗಳೆಂದು. But beloved, by just coming to the church, no, that will not make you to be a believer. ನೀವು ಸಭೆಗೆ ಬರುವ ಮೂಲಕವಾಗಿ ನೀವು ವಿಶ್ವಾಸಿಗಳೆಂದು ಪರಿಗಣಿಸುವುದಕ್ಕೆ You need ಸಾಧ್ಯವಾಗುವುದಿಲ್ಲ. to have a born again experience with the Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಹೊಸದಾಗಿ ಹುಟ್ಟಿದ ಅನುಭವ ನಮಗೆ ಬೇಕು. Not only that, ಮಾತ್ರವಲ್ಲ no, we need to keep our holiness clean, our garment clean. ಮಾತ್ರವಲ್ಲ ನಮ್ಮ ಈ ಒಂದು ವಸ್ತ್ರವನ್ನು ಕೂಡ ಆ ಒಂದು ಶುಭ್ರವಾಗಿಟ್ಟುಕೊಳ್ಳಬೇಕು. No, we need to separate ourselves from every form of unholiness. ಪ್ರತಿಯೊಂದು ಅಶುದ್ಧವಾದ ಸಂಗತಿಗಳಿಂದ ನಮ್ಮನ್ನು ನಾವು Bible ಬೇರ್ಪಡಿಸಿಕೊಳ್ಳಬೇಕು. says without holiness no one can see the Lord. ಪರಿಶುದ್ಧತೆ ಇಲ್ಲದೆ ದೇವರನ್ನು ಸಂಧಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. In order to be holy, ಪರಿಶುದ್ಧತೆಯೊಂದಿಗೆ we need to be filled with the Holy Spirit. ಪರಿಶುದ್ಧಾತ್ಮನಿಂದ ಅಭಿಷೇಕಿಸಲ್ಪಡಬೇಕು. Without the power and the infilling of the Holy Spirit, ಪರಿಶುದ್ಧಾತ್ಮನ ಶಕ್ತಿ ಮತ್ತು ಅಭಿಷೇಕವಿಲ್ಲದೆ ಇರುವುದಾದರೆ beloved, we cannot go till the end. ಪ್ರಿಯರೇ, ನಾವು ಅಂತ್ಯದವರೆಗೆ ಹೋಗುವುದಕ್ಕೆ So ಸಾಧ್ಯವಾಗುವುದಿಲ್ಲ. that is why it says, if that we miss the opportunity, ಒಂದು ವೇಳೆ ನಾವು ಈ ಒಂದು ಸಂದರ್ಭವನ್ನು ಕಳೆದುಕೊಳ್ಳುವುದಾದರೆ don't think that somehow that God will take me inside. ನಾವು ಈ ರೀತಿ ಎಣಿಸುವುದಕ್ಕೆ ಸಾಧ್ಯವಿಲ್ಲ. ಹೇಗಾದರೂ ಕರ್ತನು ನನ್ನನ್ನು ಕೂಡ ಒಳಗೆ ಸೇರಿಸಿಕೊಳ್ಳುತ್ತಾನೆ. These people went and knocked at the door.
ಈ ಜನರು ಆ ಬಾಗಿಲನ್ನು ತಟ್ಟಿ ಒಳಗೆ ಹೋಗುವುದಕ್ಕೆ ಪರಿಶ್ರಮ ಪಟ್ಟರು. Only the five, well, a part of the bridegroom, or part of them only they went with the bride. ಅಲ್ಲಿ ನಾವು ನೋಡುತ್ತೇವೆ ಕೇವಲ 5 ಜನರು ಆ ಮೊದಲಿಂಗನನ್ನು ಎದುರುಗೊಂಡವರು ಮಾತ್ರ ಆತನೊಂದಿಗೆ ಪ್ರವೇಶಿಸಿದರು. Others, no, they were knocking at the door. ಆ ಉಳಿದವರು ಅವರು ಆ ಸಮಯ ಮೀರಿದ ನಿಮಿತ್ತವಾಗಿ ಬಾಗಿಲು ಮುಚ್ಚಲ್ಪಟ್ಟಿದ್ದು ತಟ್ಟಿದರು. But this is the grace, the time of grace. ಪ್ರಿಯರೇ, ಇದು ಕೃಪೆಯ ಕಾಲವಾಗಿದೆ. When the grace period is over, ಕೃಪೆಯ ಕಾಲ ಮುಗಿಯುವಾಗ, when once the door closed for us, ಆ ಬಾಗಿಲು ನಮಗೋಸ್ಕರವಾಗಿ ಮುಚ್ಚಲ್ಪಡುವಾಗ, whenever, no matter that we cannot say any excuse, whether Lord, I was going to the church every Sunday. ನಾವು ಯಾವ ರೀತಿಯ ಕಾರಣಗಳನ್ನು ಹೇಳಿಕೊಳ್ಳುವುದಕ್ಕೆ ಆಗುವುದಿಲ್ಲ. ದೇವರೇ, ನಾನು ಪ್ರತಿ ಭಾನುವಾರ ಸಭೆಗೆ ಹೋಗುವವನಾಗಿದ್ದೆನು. No, we cannot say that I was preaching every Sunday. ಅಥವಾ ನಾನು ಪ್ರತಿ ವಾರ ಪ್ರಸಂಗಿಸ್ತಾ ಇದ್ದೆ. I was conducting and praying for the people. ಅಥವಾ ಜನರಿಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೆನು. ಪ್ರಾರ್ಥನೆ I was in the worship team. ನಾನು ಆರಾಧನೆಯ ತಂಡದಲ್ಲಿದ್ದೆನು. I was doing everything in the church. ಸಭೆಯಲ್ಲಿ ಎಲ್ಲವನ್ನೂ ನಾನು ಮಾಡುತ್ತಾ ಇದ್ದೆನು. But the Lord says, ಆದ್ರೆ ಕರ್ತನು ಹೇಳುತ್ತಾನೆ, I do not know who you are, ನೀನು ಯಾರೆಂದು ನನಗೆ ಗೊತ್ತಿಲ್ಲ. because you did not meet with the Lord in the time. ಯಾಕಂದ್ರೆ ಆ ತಕ್ಕ ಸಮಯದಲ್ಲಿ ನೀನು ಕರ್ತನೊಂದಿಗೆ ಸಂಧಿಸಲಿಲ್ಲ. So my beloved people, ಪ್ರಿಯ ದೇವಜನ, no, we do not know when the Lord is coming. ನಮಗೆ ಗೊತ್ತಿಲ್ಲ ಕರ್ತನು ಯಾವಾಗ. I request you to meditate this passage again and again. ನೀವು ಈ ವಾಕ್ಯ ಭಾಗವನ್ನು ಪುನರಾವರ್ತಿ ಧ್ಯಾನ ಮಾಡಿಕೊಳ್ಳಿ. The Holy Spirit will speak to you. ಪರಿಶುದ್ಧಾತ್ಮನು ನಿಮ್ಮೊಂದಿಗೆ He will ಮಾತನಾಡುತ್ತಾನೆ. inspire you. ಆತನು ನಿಮ್ಮನ್ನು ಉತ್ತೇಜಿಸುತ್ತಾನೆ. And this is the time. ಇದು ಸಮಯವಾಗಿದೆ. This is the right time ಇದು ಸರಿಯಾದ to ಸಮಯವಾಗಿದೆ. commit ourselves to the Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡುವುದಕ್ಕೆ. If our garments are not clean, ಒಂದು ವೇಳೆ ನಮ್ಮ ವಸ್ತ್ರವು ಶುಭ್ರವಲ್ಲದಿದ್ದರೆ, repent. ನಾವು ಪಶ್ಚಾತ್ತಾಪ Go ಪಡುವ. to the Lord in prayer. ಕರ್ತನಲ್ಲಿ ಪ್ರಾರ್ಥನೆಯಲ್ಲಿ ಮೊಣಕಾಲಿನಲ್ಲಿ ಗೋಳಾಡೋಣ. Ask the Lord to forgive you. ನಮ್ಮ ಕರ್ತನಲ್ಲಿ ಕೇಳಿಕೊಳ್ಳೋಣ, ನನ್ನನ್ನು When the door is ಕ್ಷಮಿಸು. closed, no more forgiveness. ಬಾಗಿಲು ಮುಚ್ಚದ ನಂತರವಾಗಿ ಯಾವ ಕ್ಷಮಾಪಣೆಯೂ ಇಲ್ಲ. And if the level of your anointing is not there, ಒಂದು ವೇಳೆ ಅಭಿಷೇಕದ ಮಟ್ಟವು ನಮ್ಮಲ್ಲಿ your ಕಡಿಮೆಯಾಗಿರುತ್ತದೆ, burning is already over. ನಾವು ಆ ಉರಿಯುವಂತ ಸಂಗತಿಯು ನಮ್ಮಲ್ಲಿ We ಮುಗಿದೋಗಿರುವುದು. may have lamp, but we have no light. ಆ ದೀಪ ಇದೆ, ಆದರೆ ಬೆಳಕಿಲ್ಲದೆ ಇರುವುದಾದ್ರೆ, No, come to the Lord. ಕರ್ತನ ಬಳಿಗೆ ಬನ್ನಿರಿ. Repent of our sins. ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ You ಪಡೋಣ. know, there should be a cry from our heart. ನಮ್ಮ ಹೃದಯದಿಂದ ಒಂದು ಕೂಗು ಹೊರಟು ಬರಲಿ. Instead of going on that day and knocking at the door, today is the time they can knock at the door and ask the Lord to open it for us. ಆ ದಿವಸ ನಾವು ಹೋಗಿ ಬಾಗಿಲು ತಟ್ಟುವುದಕ್ಕಿಂತ ಬದಲು ಈ ದಿವಸ ನಮ್ಮ ಹೃದಯವನ್ನು ಕರ್ತನಿಗೋಸ್ಕರವಾಗಿ ನಾವು ತೆರೆದು ಕೊಡೋಣ. ನಮ್ಮ ಹೃದಯದಲ್ಲಿ ಒಂದು ಪಶ್ಚಾತ್ತಾಪದ ಅರುಹುಂಟಾಗಲಿ. Young people, pray for yourself. ಯೌವನಸ್ಥರೇ, ನೀವು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ. Parents, pray for your children. ಹೆತ್ತವರೇ, ನಿಮ್ಮ ಮಕ್ಕಳಿಗೋಸ್ಕರ Church ಪ್ರಾರ್ಥಿಸಿ. leaders, pray for the church, ಸಭೆ ನಾಯಕರೇ, ನೀವು ಸಭೆಗೋಸ್ಕರ ಪ್ರಾರ್ಥನೆ ಮಾಡಿ. so that at the coming of the Lord, ನಮ್ಮ ಕರ್ತನ ಆಗಮನದಲ್ಲಿ we may not be disappointed or put to shame. ನಾವು ಯಾರು ನಾಚಿಕೆಗೊಳ್ಳಬಾರದು ಅಥವಾ ನಾವು ಅವಕಾಶವನ್ನು ಕಳೆದುಕೊಳ್ಳಬಾರದು. Let us prepare ourselves to meet the Lord. ನಾವು ಕರ್ತನನ್ನು ಸಂಧಿಸುವುದಕ್ಕೋಸ್ಕರವಾಗಿ ನಮ್ಮನ್ನೇ ನಾವು ಸಿದ್ಧಪಡಿಸೋಣ. Let us pray. ನಾವು ಪ್ರಾರ್ಥನೆ ಮಾಡುವ. Father, in the name of Jesus Christ, ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ we come to you. ನಾವು ನಿನ್ನ ಬಳಿಗೆ We ಬಂದಿದ್ದೇವೆ. seek your peace. ನಿನ್ನ ಸಮಾಧಾನವನ್ನು ಬಯಸುತ್ತೇವೆ. Lord, the events are showing that the coming of the Lord is very near. ಕರ್ತನೆ, ಪ್ರತಿಯೊಂದು ಘಟನೆಗಳು ನಿನ್ನ ಬರೋಣವು ಸಮೀಪವಾಗಿದೆ ಎನ್ನುವುದನ್ನು ಸೂಚಿಸುತ್ತದೆ. Lord, this time ಈ ಸಮಯದಲ್ಲಿ we ask you, O God, ನಾವು ಕೇಳಿಕೊಳ್ಳುತ್ತೇವೆ. Lord, wherever that we have fallen, ಎಲ್ಲಿ ನಾವು ಬಿದ್ದು ಹೋಗಿದ್ದೇವೆ, wherever that we are sleeping, ನಾವೆಲ್ಲಿ ನಿದ್ರಿಸ್ತಾ ಇದ್ದೇವೆ, Lord, we pray. ನಾವು ಪ್ರಾರ್ಥನೆ Lord, ಮಾಡುತ್ತೇವೆ. in the right time, ಸರಿಯಾದ Lord, ಸಮಯದಲ್ಲಿ we pray. ನಾವು ಪ್ರಾರ್ಥನೆ Lord, ಮಾಡುತ್ತೇವೆ. this is the time that we can find you. ಕರ್ತನೆ, ಈ ಸಮಯದಲ್ಲಿ ನಿನ್ನನ್ನು ಸಂಧಿಸುವುದು. Lord, we pray for our young children. ನಾವು ನಮ್ಮ ಯೌವನ We ಮಕ್ಕಳಿಗೋಸ್ಕರವಾಗಿ, pray for our youth. ನಮ್ಮ ಯುವ We ಜನರಿಗೋಸ್ಕರವಾಗಿ, pray for everyone in the church, ನಮ್ಮ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೋಸ್ಕರವಾಗಿ, including young and old. ಚಿಕ್ಕ ಮಕ್ಕಳು, Lord, ಪ್ರಾಯಸ್ಥರಿಗೋಸ್ಕರವಾಗಿ, all those who are living in sin. ಪಾಪದಲ್ಲಿ ಯಾರಾದರೂ Lord, ಜೀವಿಸುವುದಾದರೆ, if anyone is sleeping in the spiritual life, ಆತ್ಮಿಕವಾಗಿ ಯಾರಾದರೂ ನಿದ್ರಿಸುವ ಸ್ಥಿತಿಯಲ್ಲಿರುವುದಾದರೆ, Lord, I pray. ನಾವು Have ಪ್ರಾರ್ಥಿಸುತ್ತೇವೆ. mercy upon your people. ಕರ್ತನೆ, ನಿನ್ನ ದಯೆಯು ನಿನ್ನ ಜನರ ಮೇಲೆ ಇಳಿದು ಬರಲಿ. Pour your oil upon every person, ಪ್ರತಿಯೊಬ್ಬರ ಮೇಲೆ ನಿನ್ನ ಅಭಿಷೇಕ ತೈಲವನ್ನು ಸುರಿಸು. so that we may be prepared to meet the Lord. ಈ ನಿಮಿತ್ತವಾಗಿ ನಿನ್ನನ್ನು ಸಂಧಿಸುವುದಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕೆ Let our ಸಹಾಯಿಸು. prayer life, ನಮ್ಮ ಪ್ರಾರ್ಥನೆಯ ಜೀವಿತ, personal prayer life, ನಮ್ಮ ವೈಯಕ್ತಿಕವಾದ our ಪ್ರಾರ್ಥನೆ, family time, ನಮ್ಮ ಕುಟುಂಬದ ಪ್ರಾರ್ಥನೆಯ Lord, ಸಮಯ, our church time, ನಮ್ಮ ಸಭೆಯ ಪ್ರಾರ್ಥನೆಯ ಸಮಯ, even Lord, that offering, sacrifice, everything may be come back to life again.
ಕರ್ತನೆ ನಮ್ಮ ಆ ಆರಾಧನೆ, ನಮ್ಮ ಕಾಣಿಕೆಗಳು ಪ್ರತಿಯೊಂದು ಕೂಡ ಜೀವಂತವಾಗಲಿ. We pray for every person. ನಾವು ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇವೆ In Jesus' name. ಯೇಸುವಿನ ನಾಮದಲ್ಲಿ ಸ್ವಾಮಿ. Now may the grace of our Lord Jesus Christ, ನಮ್ಮ ತಂದೆಯಾದ ದೇವರ ಕೃಪೆಯು, grace of love of the Father, ತಂದೆಯ ಪ್ರೀತಿಯು, ಯೇಸು ಸ್ವಾಮಿಯ ಕೃಪೆಯು, and the fellowship and the communion of the Holy Spirit abide with us forever. ಪವಿತ್ರಾತ್ಮನ ಅನ್ಯೋನ್ಯತೆ, ಸಹವಾಸ ಈಗಲೂ ಸದಾಕಾಲ ನಮ್ಮೆಲ್ಲರ ಕೂಡ ಇರಲಿ. Amen. ಆಮೆನ್.